ದುರ್ಯೋಧನ, ಅರ್ಜುನ, ಭೀಮ, ಧರ್ಮ ಇವರೆಲ್ಲರ ಜೊತೆಗೆ ಕರ್ಣನೂ ಕೂಡ ದ್ರೋಣಾಚಾರ್ಯರ ಶಿಷ್ಯನಾಗಿ ಎಲ್ಲವನ್ನು ಕಲ್ತದ್ದು, ಸಮಗ್ರವನ್ನು ಕಲ್ತದ್ದು. ಅದರಲ್ಲೇನು ವಿವಾದವಿಲ್ಲ. ಆದರೆ ಅವನ ಸ್ಪರ್ಧೆ ಎಷ್ಟಿದೆ, ಈರ್ಷ್ಯೆ ಎಷ್ಟಿದೆ, ವಿಚಿತ್ರವಾದ ಈರ್ಷ್ಯೆ. ಯಾವಾಗಲೂ ಈರ್ಷ್ಯೆ ಅವನಿಗೆ. ಕರ್ಣ ಅಂದ್ರೆ ಈರ್ಷ್ಯೆಯ ಮೂರ್ತಿ ಅವನು. ಅವನಿಗೆ ಇನ್ನೊಬ್ಬರು ತನ್ನಂತೆ ಕುಶಲರು, ಸಮರ್ಥರು, ಶೂರರು, ವೀರರು, ತನಗಿಂತಲೂ ಹೆಚ್ಚು, ತನ್ನಷ್ಟೇ, ತನಗಿಂತಲೂ ಕಮ್ಮಿ, ಯಾರೂ ಸಹನೆ ಇಲ್ಲ ಅವನಿಗೆ. ಸಹನೆಯೇ ಆಗುವುದಿಲ್ಲ ಅಂತ ಸ್ವಭಾವ ಅವನು. ಹೇಳ್ತಾರೆ, ಸ್ಪರ್ಧಮಾನಸ್ಥ ಪಾರ್ಥೇನ ಸೂತಪುತ್ರೋ ಅತ್ಯಮರ್ಷಣ. ಅತ್ಯಂತ ಅಸಹನೆಯ ಮೂರ್ತಿಯಾಗಿರುವಂತಹ ಕರ್ಣ ಯಾವಾಗಲೂ ದ್ವೇಷದಿಂದ ಮಾಡ್ತಾನೆ. ದುರ್ಯೋಧನಂ ಸಮಾಶ್ರಿತ್ಯ, ಇದಕ್ಕೆ ಅರ್ಜುನನ ವಿರೋಧವನ್ನು ಮಾಡಬೇಕು ಅಂದ್ರೆ ಯಾರು? ದುರ್ಯೋಧನ ಇದ್ದಾನೆ ಇಲ್ಲಿ. ಆ ದುರ್ಯೋಧನನ ಗೆಳತನ ಮಾಡಿ ಶುರುವಾಯಿತು. ಸೋವಮನ್ಯತ ಪಾಂಡವಾನ್. ಏನ್ ಕಾರಣವಿದೆ ಹೇಳಿ ನೋಡೋಣ. ಕರ್ಣ ಪ್ರಾರಂಭದಿಂದ ಪಾಂಡವರ ದ್ವೇಷವನ್ನು ಮಾಡುವುದಕ್ಕೆ ಏನು ಕಾರಣವಿದೆ? ಪಾಂಡವರ ಗೆಳತನವನ್ನು ಮಾಡಿದ್ರೆ ಏನು ಹಾನಿಯಾಗ್ತಿತ್ತು? ಪಾಂಡವರ ದ್ವೇಷವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಒಂದಿನಿಂದ ಏನೂ ಇದ್ದಿದ್ದಿಲ್ಲ. ಆ ಸಂದರ್ಭದಿಂದ, ಆ ಕಾಲದಿಂದ ಪ್ರಾರಂಭ ಮಾಡಿದ್ದು ದ್ವೇಷವನ್ನು ಮಾಡುವುದಕ್ಕೆ. ಅಭ್ಯಾಸ ತಥೋದ್ರೋಣಂ ಧನುರ್ವೇದ ಚಿಕಿತ್ಸೆಯ, ಧನುರ್ವೇದವನ್ನು ಓದಬೇಕು ಅಂತ ಬಂದ್ರು. ಎಲ್ಲರೂ ಓದ್ತಾ ಇದ್ದಾರೆ. ದ್ರೋಣಾಚಾರ್ಯ ಎಲ್ಲರಿಗೆ ಗುರುಗಳಾದ್ರು, ಎಲ್ಲರಿಗೆ ಪಾಠ ಹೇಳಿ. ಕರ್ಣನಿಗೆ ಪಾಠ ಹೇಳಲಿಲ್ಲ ಅಂತ ಅನೇಕ ಜನ ತಿಳಿದಿದ್ದೀರಿ ನೀವು. ತಪ್ಪು. ಕರ್ಣನಿಗೂ ದ್ರೋಣಾಚಾರ್ಯರು ಎಲ್ಲ ಅಸ್ತ್ರವಿದ್ಯೆಯನ್ನ ಪಾಠ ಹೇಳಿಕೊಟ್ಟು. ಹಾಗಾದ್ರೆ ಏನ್ ಹೇಳಲಿಲ್ಲ ಅಂದ್ರೆ ಬ್ರಹ್ಮಾಸ್ತ್ರ ವಿದ್ಯೆಯನ್ನು ಮಾತ್ರ ಉಪದೇಶ ಮಾಡಲಿಲ್ಲ. ಬ್ರಹ್ಮಾಸ್ತ್ರವನ್ನು ಕಲಿಯಬೇಕಾದದ್ದು ಪರಶುರಾಮ ದೇವರು ಆಜ್ಞೆ ಮಾಡಿದ್ರು. ಆದ್ದರಿಂದ ಬ್ರಾಹ್ಮಣರಿಗೆ ಮಾತ್ರ, ಕ್ಷತ್ರಿಯರಿಗೆ ಮಾತ್ರ ಕೊಡುದು, ಬೇರೆಯವರಿಗೆ ಕೊಡಬಾರದು. ಹಾಗಾಗಿ ಐಂದ್ರಿಂ ಅಪ್ರತಿಮಂ ದ್ರೋಣ ಉಪದೇಶೇಶ್ವಮನ್ಯತ. ಆ ಅರ್ಜುನನ ಮೇಲೆ ಬಹಳ ಪ್ರೀತಿ. ಎಷ್ಟು ಪ್ರೀತಿ ಅಂತಂದ್ರೆ ಅಂತ ಪ್ರೀತಿ. ಕಮಂಡಲುಂಚ ಸರ್ವೇಶಾಂ ಪ್ರಾಯಚ್ಛತ್ ಚಿರಕಾರಣಾತ್ ಪುತ್ರಾಯ ಚ ದದೌ ಕುಂಭಂ ಅವಿಲಂಬನ ಕಾರಣಾತ್. ನೀರು ತರುವುದಕ್ಕೆ ಎಲ್ಲರೂ ಹೋಗಬೇಕು, ಎಲ್ಲರೂ ನೀರು ತೆಗೆದುಕೊಂಡು ಬನ್ನಿ ಅಂತ. ಎಲ್ಲರೂ ನೀರು ತೆಗೆದುಕೊಂಡು ಬರಬೇಕು ಅಂತಂದ್ರೆ ತಿಂತಿಣಿ ಅಂತಾರೆ ಕನ್ನಡದಲ್ಲಿ. ಉದ್ದ ಮೂಗು ಇರ್ತದೆ, ಬಾಯಿ, ಸಣ್ಣ ಮುಖ, ತಿಂತಿಣಿ ಅಂತಂತಾರೆ. ಅದು ನೀರು ತುಂಬಬೇಕಾದ್ರೆ ನಿಧಾನಕ್ಕೆ ನೀರು ತುಂಬುತ್ತದೆ. ಅದನ್ನ ಎಲ್ಲ ಶಿಷ್ಯರಿಗೆ ಕೊಡಬೇಕು. ಅರ್ಜುನನಿಗೂ ಅದನ್ನೇ ಕೊಡೋದು. ಸ್ನಾನಕ್ಕೆ ಹೋಗಿ ನೀರು ತೆಗೆದುಕೊಂಡು ಬರೋದಕ್ಕೆ ಇದು. ತನ್ನ ಮಗ ಅಶ್ವತ್ಥಾಮನಿಗೆ ಮಾತ್ರ ದೊಡ್ಡ ಕೊಡ, ಬಾಯಿ ತೆಗೆದ ಪಾತ್ರೆ, ಅದನ್ನು ಕೊಡಬೇಕು. ಯಾಕೆ? ಅಶ್ವತ್ಥಾಮ ಬೇಗನೆ ಬರ್ತಾನೆ. ಒಂದು 5 ನಿಮಿಷ ಬೇಗನೆ ಬಂದರೂ ಒಂದಾದ್ರೂ ವಿದ್ಯೆಯನ್ನ ಅವನಿಗೆ ಹೆಚ್ಚಿಗೆ ಕೊಟ್ಟೇನು ಅಂತನೋ ಆಸೆ. ಅಷ್ಟಾಸೆಯಿಂದ ದ್ರೋಣಾಚಾರ್ಯರು ಮಾಡ್ತಾ ಇದ್ರು. ಕುಂಭಂ ಅವಿಲಂಬನ ಕಾರಣ ಯಾವತ್ತೇನೋಪಗಚ್ಚಂತಿ. ಆ ಎಲ್ಲ ಉಳಿದ ಶಿಷ್ಯರು ಬರುವಕ್ಕಿಂತ ಮೊದಲೇನೆ ಒಂದು ಅಸ್ತ್ರವನ್ನಾದರೂ ಅಶ್ವತ್ಥಾಮನಿಗೆ ಹೆಚ್ಚಿಗೆ ಕಲಿಸೋಣ ಅನ್ನುವ ಪ್ರಯತ್ನ. ಒಂದು ದಿವಸ ಅರ್ಜುನ ನೋಡಿದ, ಆ ತಮಗೆಲ್ಲ ಕೊಟ್ಟದ್ದು ತಿಂತಿಣಿ ಇತ್ತು, ಅವನಿಗೆ ಕೊಟ್ಟದ್ದು ಅಡ್ಡ ಬಾಯಿ, ಅಗಲಾದ ಬಾಯಿ ಇದ್ದಂತ ಒಂದು ಪಾತ್ರೆ ಇತ್ತು. ಅಶ್ವತ್ಥಾಮಾಚಾರ್ಯ ನೀರಿನೊಳಗೆ ಎದ್ದಿದ್ರು, ತುಂಬಿಕೊಂಡು ತಗೊಂಡು ಹೋಗ್ಬಿಟ್ರು. ಇವರೆಲ್ಲ ನೀರು ತರೋದಕ್ಕೆ ವೇಳೆ ಹಿಡಿತು, ಬಹಳ ತಡವಾಯಿತು. ಅಷ್ಟೊಳಗೆ ಅವರು ಪಾಠ ಹೇಳ್ತಾ ಇದ್ರು. ಇದನ್ನು ನೋಡಿದ ಅರ್ಜುನ, ಓಹೋ, ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರಿಗೆ ಹೆಚ್ಚು ಕಲಿಸ್ತಾರೆ, ನಮಗೆ ಕಮ್ಮಿ ಕಲಿಸ್ತಾರಲ್ಲ, ಅವ್ರಿಗೆ ಕಲಿಸೋದು ನಮಗೆ ಉಳಿದು ಹೋಗುತ್ತಲ್ಲ, ನಾನು ಸರಿಯಾಗಿ ಮಾಡ್ತೀನಿ. ಮಾರನೇ ದಿವಸ ಆ ಪಾತ್ರೆ ಕೊಟ್ರೆ ಸ್ನಾನ ಮಾಡಿಕೊಂಡು ಓಡಿ ಬಂದು ಅಲ್ಲೇ ವಾರುಣಾಸ್ತ್ರವನ್ನು ಬಿಟ್ಟು ಆ ನೀರು ತುಂಬಿಕೊಟ್ಟ ದ್ರೋಣಾಚಾರ್ಯ. ನೀರು ತುಂಬಿದ್ದೀನಿ ಅಂತ. ಇನ್ನೂ ಅಶ್ವತ್ಥಾಮಾಚಾರ್ಯ ಬರೋದಿತ್ತು, ಅಷ್ಟರೊಳಗೆ ನೀರು ತುಂಬಿಕೊಟ್ಟಿದ್ದ. ಇನ್ನು ಇವನಿಗೆ ಮೋಸ ಮಾಡಿ ಏನು ಪ್ರಯೋಜನವಿಲ್ಲ ಅಂತ ಹೇಳಿ ಅವನಿಗೆ ಎಲ್ಲವನ್ನು ಹೇಳ್ತಾನೆ. ಆದರೆ ಅಡಿಗೆಯವನಿಗೆ ಕರೆದು ಹೇಳ್ತಾರೆ, ನೀನ್ ಅಡಿಗೆ ಊಟಕ್ಕೆ ಹಾಕುವಾಗ ದೀಪ ಹೋಯ್ತು ಅಂದ್ರೆ ಅರ್ಜುನನಿಗೆ ಊಟಕ್ಕೆ ಹಾಕ್ಬೇಡ. ದೀಪ ಇರುವಾಗಲೇ ಊಟಕ್ಕೆ ಹಾಕು. ಅವನು ಊಟ ಮಾಡ್ತಾ ಇರೋ ದೀಪ ಹೋಗ್ಬಾರ್ದು.
ದ್ರೋಣಾಚಾರ್ಯ ಬಹಳ ಆಲೋಚನೆ ಮಾಡಿ 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 ಹೇಳಿದ್ದು. ಸರಿ ಅಂತ ಹೇಳಿ ಅವನು ಹಾಗೆ ಮಾಡ್ತಿದ್ದ. ದೀಪ ಇಟ್ಟು ಊಟಕ್ಕೆ ಹಾಕ್ತಿದ್ದ. ರಾತ್ರಿ ಊಟ, ಮಧ್ಯಾಹ್ನದ ಊಟ ಚಿಂತೆ ಇಲ್ಲ, ಬೆಳಿಗ್ಗೆ ಆಗ್ತಿತ್ತು. ಒಂದ್ ದಿವಸ ಏನಾಯ್ತು ಅಂತಂದ್ರೆ, ಸರಿಯಾಗಿ ಅಡಿಗೆ ಬಡಿಸ್ತಾ ಇರುವಾಗಲೇನೆ ದೀಪ ಹೋಯ್ತು, ಶಾಂತವಾಯ್ತು. ದೀಪ ಶಾಂತವಾಯ್ತು, ಊಟ ಮಾಡ್ತಾ ಇದ್ದ. ದೀಪ ಶಾಂತವಾಯ್ತು, ಊಟ ಮಾಡ್ತಾ ಇದ್ದ. ಬಾಯಿ ತುತ್ತು, ಇವತ್ತು ಏಕಾದಶಿ, ನಾಟಕ ಮಾಡಿ ತೋರಿಸ್ತೀನಿ. ತುತ್ತು ಬಾಯಿಗೆ ಹೋಗ್ಬೇಕು, ಎಲೆಯಿಂದ ಕೈ ಬಾಯಿಗೆ ಹೋಗ್ಬೇಕು. ಅದೇನು ಮೂಗಿಗೆ ಹೋಗ್ತಿರಲಿಲ್ಲ, ಕಿವಿಗೆ ಹೋಗ್ತಿರಲಿಲ್ಲ, ಬಾಯಿ ಕೈ ತುತ್ತು. ಕೈ ತುತ್ತು ಇದು ಹೇಗೆ ಸರಿಯಾಗಿ ಅನ್ನಕ್ಕೆ ಹೋಗಿ ಬಾಯಿಗೆ ಹೋಗ್ತದೆ, ಯಾಕೆ ಕಿವಿಗೆ ಹೋಗುವುದಿಲ್ಲ? ಇದನ್ನು ಆಲೋಚನೆ ಮಾಡಿದ ಅರ್ಜುನ. ಅವನಂದ, ಬೆಳಕು ಗಿಳಕು ಸಂಬಂಧ ಇಲ್ಲ, ಇದು ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಹಾಗಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಪರ್ಫೆಕ್ಟ್ ಆಗ್ತಾನೆ ಮನುಷ್ಯ. ಆದ್ದರಿಂದ ನಾನು ಪ್ರಯತ್ನ ಮಾಡಿದರೆ ಭಾರಿ ಪರ್ಫೆಕ್ಟ್ ಆಗ್ತೀನಿ ನಾನು ಅಂತ ಅರ್ಜುನನಿಗೆ ಗೊತ್ತೇ ಆಗಿಬಿಡ್ತು. ಯಾವಾಗ? ಅಕಸ್ಮಾತ್ತಾಗಿ ದೀಪ ಹೋದ ಸಂದರ್ಭದಲ್ಲಿ. ಅಂದ್ರೆ ದೀಪ ಇಲ್ಲದೇನೋ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬರ್ತದೆ ಅಂತ ಆದ ಮೇಲೆ ರಾತ್ರಿ ಎಲ್ಲ ಯಾಕೆ ಪ್ರಯತ್ನ ಮಾಡಬಾರ್ದು? ದ್ರೋಣಾಚಾರ್ಯನೋ ಬೆಳಿಗ್ಗಿಂದ 6ರಿಂದ ಸಾಯಂಕಾಲ 6ರವರೆಗೆ ಪಾಠ ಹೇಳ್ತಾರೆ, ಸಂತೋಷ. 6 ಮೇಲೆ ದೀಪ ಹೋಯ್ತು ಅಂತ ನಾವೆಲ್ಲ ಹೋಗಿ ಮಲ್ಕೊಂಡ್ಬಿಡ್ತೀವಿ. ಅದ್ಯಾಕೆ ಮಾಡಬೇಕು? ಅಭ್ಯಾಸ ಯಾಕೆ ಮಾಡಬಾರದು ರಾತ್ರಿ 12ರವರೆಗೆ ಅಂತ ಅನ್ಕೊಂಡು ಅರ್ಜುನ ರಾತ್ರಿ 6ರಿಂದ ಸಾಯಂಕಾಲ 12ರವರೆಗೆ, ರಾತ್ರಿ 12ರವರೆಗೆ ಅಭ್ಯಾಸ ಮಾಡ್ತೀವಿ. ಒಂದ್ ದಿವಸ ಸೈ ಸೊಯ್ ಸೈ ಸೊಯ್ ಬಾಣ ಹೋಗ್ತಿತ್ತು. ದ್ರೋಣಾಚಾರ್ಯ ಒಳಗಿಂದ ಎದ್ದು ಬಂದು ನೋಡ್ತಾರೆ, ಮಹಾರಾಜ ಯಾರಿದು, ಏನಿದು? ಏನಿಲ್ಲ ಸ್ವಾಮಿ, ನಾನು ಅರ್ಜುನ. ಏನು ಮಾಡ್ತಾ ಇದ್ದಿ ರಾತ್ರಿ ಎಲ್ಲ? ಏನ್ ಮಾಡ್ತಾ ಇದ್ದಿ? ಏನಿಲ್ಲ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೀನಿ. ರಾತ್ರಿ ಹೇಗೆ ಅಭ್ಯಾಸ ಮಾಡ್ತಿ? ಇಲ್ಲ, ರಾತ್ರಿಯಲ್ಲಿ ದೀಪ ಹೋದಾಗಲೂ ಊಟ ಮಾಡ್ಲಿಕ್ಕೆ ನಮಗೆ ಬರ್ತದೆ ಅಂತ ಆದ ಮೇಲೆ ಅಸ್ತ್ರವಿದ್ಯೆಯನ್ನು ಯಾಕೆ ಕಲೀಲಿಕ್ಕೆ ಬರಬಾರ್ದು ಅಂತ ನನಗನಿಸ್ತು. ಅದಕ್ಕಾಗಿ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರು ನೆಟ್ಟಗೆ ಹೋದರು ಅಡಿಗೆವನ ಹತ್ರ. ಏನೋ ಅಡಿಗೆವ, ನಿನಗೆ ಹೇಳಿದ್ದಿಲ್ಲ ದೀಪ ಇಲ್ಲದೆ ಇದ್ದಾಗ ಅರ್ಜುನನಿಗೆ ಊಟಕ್ಕೆ ಹಾಕ್ಬೇಡ ಅಂತ ಹೇಳಿರ್ಲಿಲ್ಲ ನಿನಗೆ? ಹೌದ್ರಿ, ನೀವು ಹೇಳಿದ್ರಿ, ಏನ್ ಮಾಡ್ಲಿ, ದೀಪ ಹಚ್ಚಿಟ್ಟಿದ್ದೆ, 2 3 ಜೋರಾಗಿ ಗಾಳಿ ಬಂತು, ಶಾಂತವಾಯ್ತು, ನಾನೇನ್ ಮಾಡ್ಲಿ? ಸರಿ ಆಯ್ತು, ಅರ್ಜುನನ ದೈವನೇ ಚೆನ್ನಾಗಿದೆ, ಅದು ಯಾರೇನ್ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿ ಅರ್ಜುನನ ಮೇಲೆ ಪ್ರೀತಿ ವಿಶೇಷದಿಂದ ವಿದ್ಯೆಯನ್ನು ಕೊಡಲಿಕ್ಕೆ ಶುರು ಮಾಡಿ. ದೀಪ ಇಲ್ಲದೆ ಇದ್ದಾಗಲೂ ಕಲೀಲಿಕ್ಕೆ ಬರ್ತದೆ ಅಂತ ಅರ್ಜುನ ತಿಳ್ಕೊಂಡು ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿದ. ದೀಪ ಇದ್ರೂ ಓದ್ಲಿಕ್ಕಾಗತ್ತೆ ಅಂತಿದ್ರು ಓದಬಾರದು ಅಂತ ಹಠ ಹಿಡಿದ ವಿದ್ಯಾರ್ಥಿಗಳಿಗೆ ಏನ್ ಹೇಳಿದ್ರು? ಅರ್ಜುನನ ಕಥೆ ಎಷ್ಟು ಚೆನ್ನಾಗಿದೆ ನೋಡಿ. ಅಂಧಕಾರೇ ಅರ್ಜುನಾಯ ಅನ್ನಂ ನದೇಯಂತೆ ಕದಾಚನ ತತಃ ಕದಾಚಿತ್ ಭುಂಜಾನೆ ಪ್ರಭವ ವಾಯುರರ್ಜುನೆ ತೇನ ತತ್ರ ಪ್ರದೀಪಸ್ಸ ಪ್ರದೀಪ್ಯಮಾನೋ ವಿಲೋಪಿತಃ ನಾಸ್ಯಾದನ್ಯತ್ರ ವರ್ತತೆ. ನಾವೆಲ್ಲರೂ ಊಟ ಮಾಡ್ತೀವಿ, ಕೈ ಸರಿಯಾಗಿ ಬಾಯಿಗೆ ಹೋಗ್ತದೆ, ಕಿವಿಗೆ ಹೋಗುದಿಲ್ಲ, ಕಣ್ಣಿಗೆ ಹೋಗುದಿಲ್ಲ. ಪ್ರಾಕ್ಟೀಸ್ ಅಂತ ಅವನಿಗೆ ಗೊತ್ತಾಯ್ತು. ಮಾರನೇ ದಿವಸ ಕಲ್ತ. ತದಭ್ಯಾಸಗತಂ ಮತ್ವ ರಾತ್ರವೋಪಿ ಸ ಪಾಂಡವ ಯೋಗ್ಯಾಂ ಚಕ್ರೆ ಮಹಾಬಾಹುರ್ಧನುಷ ಪಾಂಡುನಂದನ ಪ್ರಯತಿಷ್ಯೆ ತಥಾ ಕರ್ತಂ ಯಥಾ ನಾನ್ಯೋ ಧನುರ್ಧರ. ನಿನ್ನಂಥ ಮತ್ತೊಬ್ಬ ಧನುರ್ಧಾರಿ ಇರಲಿಕ್ಕೆ ಸಾಧ್ಯವಿಲ್ಲ, ಅಂಥ ಉತ್ತಮ ಧನುರ್ಧಾರಿಯನ್ನ ಮಾಡ್ತೇನೆ ನಿನಗೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಕುದುರೆ, ಆನೆ, ಅಸ್ತ್ರ, ಶಸ್ತ್ರ, ರಥ, ಭೂಮಿ ಎಲ್ಲ ಕಡೆಗೆ ಖಡ್ಗ, ಗದ, ತೋಮರ, ಪ್ರಾಸ, ಶಕ್ತಿ ಇತ್ಯಾದಿ ಎಲ್ಲಾ ಯುದ್ಧಗಳನ್ನ ಕಲಿಸುವಲ್ಲಿ ಸಮರ್ಥರಾಗಿದ್ದರು ದ್ರೋಣಾಚಾರ್ಯ. ಎಲ್ಲವನ್ನೂ ಕಲಿಸಿದರು. ರಾಜಪುತ್ರರು ಸಾವಿರ ರಾಜಪುತ್ರರು ಬಂದು ಅಲ್ಲಿ ಕಲಿತರು. ಬ್ರಹ್ಮಾಸ್ತ್ರವನ್ನ ಕೊಡುವ ಪ್ರಸಂಗವಿತ್ತು. ಅಂತಹ ಸಂದರ್ಭದಲ್ಲಿ ಏಕಲವ್ಯ ಬಂದ. ಹಿರಣ್ಯ ಧನುಸ್ ಅನ್ನುವ ಒಬ್ಬ ನಿಷಾದರ ಮಗ ಅವನು. ಪಿಶಾಚ ವಂಶದವ. ಪಿಶಾಚ ವಂಶದ ಮಗಳ ಹೊಟ್ಟೆಯಿಂದ ಹುಟ್ಟಿದವನು. ಹಾಗಾಗಿ ಸೋದರ ಮಾವ ಹಾಗೂ ಮಾತಾಮಹನಿಂದ ಪೈಶಾಚ ವಿದ್ಯೆಯನ್ನೆಲ್ಲ ಕಲ್ತಿದ್ದ. ಆ ಪೈಶಾಚ ವಿದ್ಯೆಯನ್ನೆಲ್ಲವನ್ನು ಕಲ್ತಂತಹ ಆ ಏಕಲವ್ಯ ಅತ್ಯಂತ ಕ್ರೂರ, ಮಹಾಘೋರ. ಅದು ಗೊತ್ತಿತ್ತು ದ್ರೋಣಾಚಾರ್ಯರಿಗೆ. ಆದ್ದರಿಂದ ನಿನಗೆ ನಾನು ವಿದ್ಯೆಯನ್ನು ಕೊಡುವುದಿಲ್ಲ ಅಂತ ಕಳಿಸಿದರು. ಅವನು ಹೋದ ತಿರುಗಿ ಹೋಗಿ ದ್ರೋಣಾಚಾರ್ಯರ ಮೃತ್ತಿಕೆಯ ಒಂದು ಪ್ರತಿಮೆಯನ್ನು ಮಾಡಿಕೊಂಡು ತನ್ನ
ಒಂದು ಕಡೆಗೆ ಗಿಡದ ಅಡಿಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು, ಅದರ ಎದುರಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಹೀಗೆ ಮಾಡಿ ಕಲ್ತಿದ್ದ, ಅದ್ಭುತವಾದ ವಿದ್ಯೆಯನ್ನು ಕಲ್ತಿದ್ದ. ಒಂದ್ಸಲ ದ್ರೋಣಾಚಾರ್ಯರು ಹಾಗೂ ಎಲ್ಲ ಪಾಂಡವರು ಕೌರವರು ಸೇರಿಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವ ಸಂದರ್ಭದೊಳಗೆ ಒಂದು ಧರ್ಮರಾಜನ ಒಂದು ನಾಯಿ, ಬೇಟೆ ಆಡುವುದಕ್ಕೆ ಹೋಗಬೇಕಾದಾಗ ಒಂದು ನಾಯಿ ಇರ್ತದೆ, ಆ ನಾಯಿ ಮುಂದೆ ಹೋಗ್ತಿರ್ತದೆ. ಆ ನಾಯಿ ಮುಂದೆ ಹೋಗ್ತಾ ಇತ್ತು, ಜೋರಾಗಿ ಬೊಗಳ್ತಾ ಇತ್ತು. ಬೊಗಳುವ ನಾಯಿ ತನಗೆ ಪೀಡೆ ಕೊಡ್ತದೆ ಅಂತ ಹೇಳಿ ಆ ಏಕಲವ್ಯ ದೂರದಿಂದ ಬಾಣವನ್ನು ಬಿಟ್ಟ. ಬಾಣವನ್ನು ಬಿಟ್ರೆ ಬಾಯಿ ತೆರೆದ ನಾಯಿಯ ಬಾಯಿಯೊಳಗೆ ಆ ಬಾಣಗಳು ಹೋಗಿ ತಗಲಿತು. ತಗಲಿದ್ರೆ ಎಷ್ಟು ತಗಲಬೇಕು ನೋಡಿ. ಅದು ಯಾವುದೋ ಆಟ ಇರ್ತದಲ್ಲ, ಹೀಗೆ ಕೋಲಿನಿಂದ ಒತ್ತುತ್ತಾರೆ, ಬಿಲಿಯಾರ್ಡ್ಸ್. ಹಾಗೆ ಅದು ಏನಿಲ್ಲ, ಅದು ದಡ್ಡರಾಡುವ ಲಕ್ಷಣ ಅದೆಲ್ಲ. ಇದು ನೋಡಿ ಎಂಥ ಬುದ್ಧಿವಂತ. ಬಾಣ ಎಷ್ಟು ಕೊಡಬೇಕು ಅಂದ್ರೆ ಈ ಹ್ಯೂಮಿನ್ ಸಿಲ್ಲನ್ ಅಂತ ಇರ್ತದಲ್ಲ, ಅದೂ ಚರ್ಮದ ಕೆಳಗೆ ಹೋಗತ್ತೆ, ಆ ಇನ್ಸುಲಿನ್. ಇದು ಹಾಗಲ್ಲ. ಈ ಬಾಣ ದೂರದಿಂದ ನಾಯಿ ಬರ್ತಾ ಇದೆ, ಇವನು ಎತ್ತೋ ನೋಡ್ತಾ ಇದ್ದಾನೆ, ಅದು ಬೊಗಳ್ತಾ ಇದೆ, ಬೊಗಳಿದ ಶಬ್ದ ಕೇಳಿ ಬಂತು, ಬಾಯಿ ತೆಗೆದಾಗ ಬಾಣ ಬಿಟ್ಟ. ಸರಿಯಾಗಿ ಆ ನಾಯಿಗೆ ಬಾಯಿಯೊಳಗೆ ತಗಲಿತು. ತಗಲಿದರೆ ರಕ್ತದ ಹನಿ ಬಂದಿಲ್ಲ, ಚರ್ಮದ ಒಳಗೆ ಹೋಗಿಲ್ಲ, ಬಾಣ ಚರ್ಮದ ಒಳಗೆ ಹೋಗಿಲ್ಲ. ಮೇಲಿನ 3-5 ಚರ್ಮದ ಪದರು ಮಾತ್ರ ಕತ್ತರಿಸಿ ಒಳಗೆ ಹೋಗಿದೆ, ರಕ್ತದ ಹನಿ ಒಂದು ಬಂದಿಲ್ಲ. ಒಂದಾದ ಮೇಲೆ ಒಂದು ಬಾಣ ಬಿಟ್ಟು 7 ಬಾಣಗಳನ್ನು ಬಿಟ್ಟು ಬಾಯಿಗೆಲ್ಲ ಬಾಣ ತಗಲಿದೆ, ಒಂದು ಹನಿ ರಕ್ತ ಬಂದಿಲ್ಲ. ಇಷ್ಟು ಸೂಕ್ಷ್ಮವಾಗಿ ಬಾಣ ಬಿಟ್ಟ ಏಕಲವ್ಯ. ಆ ನಾಯಿ ತಿರುಗಿ ಬಂತು, ಬೊಗಳಿಕ್ಕಾಗ್ತಾ ಇಲ್ಲ, ನೋವಾಗ್ತಾ ಇದೆ, ರಕ್ತ ಇಲ್ಲ, ಬಾಣ ಬಾಯಿಯೆಲ್ಲ ತುಂಬಿದೆ. ಇದನ್ನು ನೋಡಿದ, ಇದೇನು ಆಶ್ಚರ್ಯ ಅಂತ ಬಹಳ ಕುತೂಹಲವಾಯಿತು ಅರ್ಜುನನಿಗೆ, ಸಂತಾಪವಾಯಿತು. ಇದೇನಿದು, ಎಂಥ ಕೌಶಲವಿದೆ ಇದರೊಳಗೆ. ಚರ್ಮ ಭೇದವಾಗಿ ರಕ್ತನೂ ಬರದೇ ಇದ್ದಷ್ಟು ಹಗರಾಗಿ ಹೊಡೆದಿದ್ದಾನೆ, ಆದರೆ ಆ ಬಾಣ ಅಲ್ಲೇ ತಗಲಿ ನಿಂತಿದೆ. ಎಂಥ ಕೌಶಲ ಇದು, ಯಾರು ಹೊಡೆದಿದ್ದಾರೆ? ಹುಡುಕ್ತಾ ಹೋದ್ರು. ನೋಡ್ತಾ ಹೋದರೆ ಸರಿಯಾಗಿ ಅಲ್ಲಿ ಏಕಲವ್ಯ ಕೂತಿದ್ದ. ಅವನ ಮುಂದೆ ದ್ರೋಣಾಚಾರ್ಯರ ಪ್ರತಿಮೆ ಇತ್ತು. ದ್ರೋಣಾಚಾರ್ಯರು ಕೇಳಿದ್ರು. ಅರ್ಜುನ ಹೇಳ್ತಾನೆ ದ್ರೋಣಾಚಾರ್ಯಗೆ, ದ್ರೋಣಾಚಾರ್ಯ, ನನ್ನನ್ನ ನೀವು ಧನುರ್ಧಾರಿ ಶ್ರೇಷ್ಠ ಅಂತ ಮಾಡ್ತೀನಿ ಅಂತಂದಿದ್ರಿ, ನಿಮ್ಮ ಶಿಷ್ಯ ಅವನಾಗಿದ್ದಾನೆ ನೋಡ್ರಿ. ಆಗ ದ್ರೋಣಾಚಾರ್ಯರು ಅವನ ಹತ್ರ ಹೋಗಿ ಹೇಳ್ತಾರೆ, ಮೇಲ್ ನೋಡ್ಲಿಕ್ಕೆ ಅವನ ಮೇಲೆ ದ್ವೇಷ ಮಾಡಿದಂತೆ, ಅರ್ಜುನನ ಮೇಲೆ ಸ್ನೇಹ ಮಾಡಿದಂತೆ ತೋರ್ತದೆ. ನಿಜ, ಅರ್ಜುನನ ಮೇಲೆ ಸ್ನೇಹವೇನೋ ನಿಜ, ಅದು ಸತ್ಯವೇ. ಆದರೆ ಆ ಏಕಲವ್ಯ ಮಹಾ ದುಷ್ಟ, ನೀಚ, ಮಹಾ ಕ್ರೂರ ಅನ್ನುವ ಕಥೆ ಮುಂದೆ ಮಹಾಭಾರತ ಮತ್ತು ಹರಿವಂಶ ಭಾಗವತಗಳಲ್ಲಿ ಬರ್ತದೆ. ಅದನ್ನು ಕೇಳಿದಾಗ ಗೊತ್ತಾಗುತ್ತೆ. ಹಾಗಾಗಿ ಆ ದ್ರೋಣಾಚಾರ್ಯರು ಆ ಏಕಲವ್ಯನಿಗೆ ಹೇಳ್ತಾರೆ, ನೀನು ನನ್ನಿಂದ ವಿದ್ಯೆಯನ್ನು ಕಲ್ತದ್ದೇ ಸತ್ಯವಾಗಿದ್ದರೆ ನನಗೆ ಗುರುದಕ್ಷಿಣೆಯನ್ನು ಕೊಡಬೇಕು, ಬಲಗೈ ಹೆಬ್ಬೆರಳನ್ನು ಕೊಡಬೇಕು. ಆಗಿಂದಾಗ ಕತ್ತರಿಸಿ ಕೊಡ್ತಾನೆ. ಮುಷ್ಟಿ ಅಂತ ಅನ್ನೋದು ಆಗಬೇಕಾದ್ರೆ ಹೆಬ್ಬೆರಳು ಬೇಕು, ಹೆಬ್ಬೆರಳಿಲ್ಲದೆ ಇದ್ರೆ ಮುಷ್ಟಿ ಆಗುವುದಿಲ್ಲ, ಬಾಣವನ್ನ ಹಿಡಿಲಿಕ್ಕಾಗುವುದಿಲ್ಲ. ಹಾಗಾಗಿ ಆ ಮುಷ್ಟಿ ಇಲ್ಲದೆ ಇದ್ದಂಥ ಏಕಲವ್ಯನಿಗೆ ಹಣ ಹೋಯ್ತು. ಇಷ್ಟಾದ ಮೇಲೆ ಆದರೂ ಆ ಏಕಲವ್ಯನ ಮೇಲೆ ಪ್ರೀತಿಯಿಂದ ಅವನು ಪಾಪ ಅವನಿಗೆ ನಾನು ಹೀಗೆ ಮಾಡಿದೆ ಅಂತ ಹೇಳಿ ಮತ್ತೆ ಅವನಿಗೆ ಉಪದೇಶವನ್ನು ಮಾಡ್ತಾರೆ. ರೈವತ ಪರ್ವತದಲ್ಲಿ ಅವನನ್ನು ಕರೆದು ಕೂಡಿಸಿ ಅವನಿಗೆ ಉಪದೇಶವನ್ನು ಮಾಡ್ತಾರೆ. ಹೀಗೆ ಆ ನಿಷಾದ ಅವನು ಏಕಲವ್ಯ ಆ ರೀತಿಯಾಗಿ ಬಾಣವನ್ನು ಕಳೆದುಕೊಂಡು ಅವನು ಹೆಬ್ಬೆರಳನ್ನು ಕಳೆದುಕೊಂಡು ಹೋಗಿಬಿಟ್ಟಿದ್ದಾನೆ. ಇದರೊಳಗೆ ಅಶ್ವತ್ಥಾಮಾಚಾರ್ಯರು ಅನೇಕ ರಹಸ್ಯ ವಿದ್ಯೆಗಳನ್ನು ಓದಿದವರಲ್ಲಿ ಅತ್ಯಂತ ಅದ್ಭುತರಾದರು. ಸ್ವಾಭಾವಿಕವಾದ ಬಾಹುಬಲ, ದೇಹಬಲ ಯಾರಿಗೆ ಹೆಚ್ಚು ಅಂತ ಕೇಳಿದರೆ ಭೀಮನಿಗೆ, ವಿದ್ಯೆಯಲ್ಲಿ ಹೆಚ್ಚು ಯಾರು ಅಂತ ಕೇಳಿದರೆ ಅರ್ಜುನ, ಪರಿಶ್ರಮದಲ್ಲಿ ಹೆಚ್ಚು ಯಾರು ಅಂದರೆ ದುರ್ಯೋಧನ. ಹೀಗೆ ಇತ್ತು ಆಗಿನ ಕಾಲದಲ್ಲಿ. ಪ್ರಾಣಾಧಿಕಂ ಭೀಮಸೇನಂ ಕೃತವಿದ್ಯಂ ಧನಂಜಯಂ ಧಾರ್ತರಾಷ್ಟ್ರಾದುರಾತ್ಮಾನಃ ನಾಮೃಶ್ಯಂತ ಪರಸ್ಪರಂ. ಬಹಳ ಅಸಮಾಧಾನದಿಂದ ಅಸಹನೆಯಿಂದ ದ್ವೇಷ ಮಾಡ್ತಾ ಇದ್ದಾರೆ, ಉಪಾಯವಿಲ್ಲದೆ ಇದ್ದಾರೆ. ಮದ್ವಾಕ್ಯ ಸಮಕಾಲಂತೂ ಶಿರೋಸ್ಯ ವಿನಿಪಾತ್ಯತಾಂ. ದ್ರೋಣಾಚಾರ್ಯರು ಎಲ್ಲರಿಗೆ ಒಂದು ಯೂನಿಟ್ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಕಟ್ಟಿಗೆಯ ಒಂದು ಹಕ್ಕಿಯನ್ನ ಒಂದು ಗಿಡಕ್ಕೆ ಕಟ್ಟಿ ಅಲ್ಲಿ ನಿಂತು ಬರ್ತಾರೆ. ಎಲ್ಲರನ್ನೂ ಕರೀತಾರೆ, ಬನ್ನಿ ನೀವೆಲ್ಲ ನೋಡಿ ಬಾಣವನ್ನು ಹೊಡಿಬೇಕು. ಬಾಣವನ್ನು ಹೊಡಿಬೇಕು ಅಂದ್ರೆ ಮೊದಲು ಹಿರಿಯ ಧರ್ಮರಾಜ ಅಣ್ಣ ಅವನು ಬಂದ.
ಧರ್ಮರಾಜ ಬಂದಾಗ ಅವನ ಕರೆದು ಕೇಳ್ತಾರೆ, ಏನಪ್ಪಾ ಏನು ಕಾಣಿಸ್ತದೆ? ಹಕ್ಕಿ ಇದೆಯಲ್ಲ, ಹಕ್ಕಿಯ ಕಣ್ಣಿಗೆ ಹೊಡಿಬೇಕು, ನಿನಗೇನೇನು ಕಾಣಿಸ್ತಾ ಇದೆ? ನನಗೆ ಗುಡ್ಡ ಕಾಣಿಸ್ತದೆ, ಅದರ ಮೇಲೆ ಜಲಪ್ರಪಾತ ಬರ್ತಾ ಇದೆ, ಗಿಡ ಮರ, ಸೂರ್ಯಾಸ್ತ ಎಲ್ಲ ಕಾಣ್ತಾ ಇದೆ. ಸರಿ, ಆಚೆ ಹೋಗು, ವಿಶ್ರಾಂತಿ ತಗೋ. ಆಮೇಲೆ ದುರ್ಯೋಧನ ಬಂದ. ದುರ್ಯೋಧನಕ್ಕೆ ಕೇಳಿದ್ರೆ ಅವನು ಹೇಳ್ತಾನೆ, ಈ ಕಣ್ಣಿನ ಅಂಚು ಎಷ್ಟೆಷ್ಟು ನೋಡ್ತದೆ ಅಷ್ಟೆಲ್ಲ ಕಾಣಿಸ್ತದೆ. ಬಹಳ ದೊಡ್ಡ ವ್ಯಕ್ತಿ ನೀನು, ಇಷ್ಟು ದೃಷ್ಟಿ ಯಾರಿಗಿರುವುದಿಲ್ಲ. ಸರಿ ಆಚೆ, ಯಾಕೆ ಬಂದಿ ಇಲ್ಲಿ ಕತ್ತೆ ಕಾಯೋದಕ್ಕೆ? ಭೀಮಸೇನ್ ದೇವರು ಅಂದ್ರು, ನಾನು ಅದೇ ಪೈಕಿ ಸರಿ ಆಚೆ, ಸರಿಯೋದಕ್ಕೆ ಬಂದೀನಿ ಅಂತಂದ್ರು. ಸರದು ಬಿಟ್ಟು ಆಮೇಲೆ ಅರ್ಜುನ ಬಂದ. ಅರ್ಜುನ ಕೇಳ್ತಾರೆ, ನಿನಗೇನು ಕಾಣಿಸ್ತದೆ? ನಿನಗೇನು ಕಾಣಿಸ್ತದೆ? ಪರ್ವತ ಕಾಣುವುದಿಲ್ಲ, ಗಿಡ ಕಾಣುವುದಿಲ್ಲ, ಮರ ಕಾಣುವುದಿಲ್ಲ, ಟೊಂಗೆ ಕಾಣುವುದಿಲ್ಲ, ಗಿಡ ಹಕ್ಕಿ ಕಾಣುವುದಿಲ್ಲ, ಹಕ್ಕಿಯ ಕಾಲು ಕಾಣುವುದಿಲ್ಲ, ಕಣ್ಣು ಮಾತ್ರ ಕಾಣುತ್ತದೆ. ಹೊಡಿ ಬಾಣ. ಸರಿಯಾಗಿ ಕಣ್ಣಿಗೆ ಆ ಬಾಣ ತಗಲಿತು. ಇಷ್ಟು ಸೂಕ್ಷ್ಮವಾಗಿರತಕ್ಕಂತಹ ಲಕ್ಷ್ಯವೇಧವನ್ನು ಮಾಡುವ ಕೌಶಲ ಅರ್ಜುನನಿಗಿತ್ತು. ಅದನ್ನು ಯಾವಾಗ ನೋಡಿದ್ರು ಆಗ ಖಾತ್ರಿ ಆಯ್ತು, ಅರ್ಜುನ ಇದ್ದಾನೆ ಅಂದ್ರೆ ಮುಗಿದೋಯ್ತು. ಇನ್ನು ದ್ರುಪದ ರಾಜ ನನ್ನ ಕಾಲಿಗೆ ಬಿದ್ದ. ಅವರಿಗೆ ಇನ್ನೇನಿಲ್ಲ, ಅರ್ಜುನ ಬುದ್ಧಿವಂತನಾಗಬೇಕು, ಇದು ನಿಜ. ಆದರೆ ಅದೆಲ್ಲ ಉದ್ದೇಶ ಎಲ್ಲಿ ಅಂದ್ರೆ ದ್ರುಪದ ರಾಜ ತಮ್ಮ ಕಾಲಿಗೆ ಬೀಳಬೇಕು. ಮನುಷ್ಯ ಏನೋ ಒಂದು ಉದ್ದೇಶ ಇಟ್ಕೊಂಡ್ರೆ ಎಲ್ಲವನ್ನೂ ಅದಕ್ಕೆ ಮಾಡ್ತಾನೆ. ಏನೋ ಉದ್ದೇಶ ಇಟ್ಕೊಳ್ಳದೆ ಇದ್ರೆ ಆಯಾ ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಮಾಡ್ತಾ ಹೋಗ್ತಾನೆ, ಆಯಾ ಕೆಲಸಗಳನ್ನು ಪರ್ಫೆಕ್ಟ್ ಮಾಡ್ತಿರ್ತಾನೆ. ಒಂದೇ ಉದ್ದೇಶ ಇಟ್ಕೊಂಡ ಅಂತಂದ್ರೆ ಅದಕ್ಕಾಗೇ ಎಲ್ಲ ಮಾಡ್ತಿರ್ಬೇಕು. ಹಾಗೆಲ್ಲ ಇರಬಾರ್ದು ಅನ್ನೋದಕ್ಕೆ ಇದೊಂದು ಸುಂದರವಾದ ನಿದರ್ಶನ. ಹಾಗಾಗಿ ದ್ರೋಣಾಚಾರ್ಯರು ಕೊನೆಗೂ ಅರ್ಜುನನಿಗೆ ಹೇಳಿದರು, ಆಯ್ತು ಗೆದ್ದಿ ಅಂತಂದ್ರು. ಅಂದ್ರೆ ಅವರು ಗೆದ್ದಿ ಅಂತ ಅನ್ಬೇಕಾಗಿತ್ತು, ಗೆದ್ದಿ ಅಂತ ಅನ್ಲಿಲ್ಲ, ಗೆದ್ದೆ ಅಂತಂದ್ರು. ಅವರು ಗೆದ್ದೆ ಅಂತಂದ್ರು. ಅರ್ಜುನ ಗಾಬರಿ ಆದ, ಸ್ವಾಮಿ ಲಕ್ಷ್ಯವೇಧ ಮಾಡೋನು ನಾನು, ಅಲ್ಲಿ ಗೆಲ್ಲೋನ್ ನಾನು ಗೆದ್ದೆ ನೀವಂತೀರಲ್ಲ ಹೇಗೆ? ಇಲ್ಲ ನಾ ಗೆದ್ದೆ, ಅದು ಬೇರೆ, ಇನ್ ಅದರ್ ಕಾಂಟೆಕ್ಸ್ಟ್, ಅದಕ್ಕೆ ಸಂದರ್ಭ ಬೇರೆ. ನನ್ನ ತಲೆಯೊಳಗಿರ್ತಕ್ಕ ಬುದ್ಧಿಸ್ಥಿತವಾಗಿರತಕ್ಕಂತಹ ಒಂದು ಪ್ರಸಂಗ, ಅದರೊಳಗೆ ನಾನು ಗೆದ್ದೆ ಅಂತ ನಾನು ಅನ್ಕೊಂಡೆ ಅಂತಂದ್ರು. ಆಯ್ತು ಅಂತ ಸುಮ್ಮನಿದ್ದ. ಆಮೇಲೆ ಧ್ರುಪದಂ ಸಂಖ್ಯೆ ಸಾನುಬಂಧಂ ಪರಾಜಿತಂ ಮೇನೆ. ಅಷ್ಟರೊಳಗೆ ಒಂದ್ಸಲ ಸ್ನಾನಕ್ಕೆ ಹೋಗಿದ್ರು ದ್ರೋಣಾಚಾರ್ಯರು. ಮೊಸಳೆ ಹಿಡಿತು. ಮೊಸಳೆ ಹಿಡಿದಂತಹ ಆ ಹಿಡಿದ ಮೊಸಳೆಯನ್ನ ತಾವೇ ಕೈ ಹಾಕಿ ಬಿಚ್ಚಿ ಅದನ್ನ ತಾವು ಬರಬಹುದಾಗಿತ್ತು, ದ್ರೋಣಾಚಾರ್ಯ ಸಾಧ್ಯವಿತ್ತು, ಆದ್ರೆ ಮಾಡಲಿಲ್ಲ. ಶಿಷ್ಯರು ಏನ್ ಮಾಡ್ತಾರೆ ಅಂತ ನೋಡೋದಕ್ಕೆ ಹೇಳಿದ್ರು. ಎಲ್ಲರಿಗೂ ಕಿರಿಚಿದ್ರು, ಮೊಸಳೆ ಹಿಡಿದಿದೆ ಕಾಲಿಗೆ ಅಂತ ಕಿರಿಚಿದ್ರು. ಜೋರಾಗಿ ಕಿರಿಚಿದ್ರೆ ಎಲ್ಲರೂ ಓಡಿದ್ರು. ಮೊಸಳೆ ಬಂತಂತೆ, ಅವ್ರನ್ನ ಹಿಡಿದಿದೆ, ಇನ್ನು ನಮ್ಮನ್ನು ಹಿಡಿದು ಬಿಡ್ತದೆ ಅಂತ ಓಡಿದ್ರು. ಇನ್ನು ಕೆಲವರು ಖಡ್ಗ ತರಬೇಕು ಅಂತ ಹೋದ್ರು, ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು. ಅರ್ಜುನ ಇದ್ದ ಬದಿಯಲ್ಲಿ ಏನು ಮಾಡಲಿಲ್ಲ. ಆಗಿಂದಾಗ 5 ಬಾಣಗಳನ್ನು ಹಾಕಿ ಕತ್ತರಿಸಿ ಹಾಕಿ ತೋರಿಸಿದ್ರು. ಅಶ್ವತ್ಥಾಮಾಚಾರ್ಯ ಹಿಡಿದೆಲ್ಲರಿಗೂ ತೋರಿಸಿದ್ರು, ನೋಡಿ ಅರ್ಜುನನ ಕೌಶಲ ಎಷ್ಟಿದೆ, ಅರ್ಜುನನ ಗುರುಭಕ್ತಿ ಎಷ್ಟಿದೆ. ಇಷ್ಟಿದ್ದು ಪಕ್ಷಪಾತ ಮಾಡಬೇಡ ಅಂದ್ರೆ ಹೇಗೆ ಅಂತ ಹೇಳಿ ಅವರನ್ನು ಬೈದು ಕಳಿಸ್ತಾರೆ. ಅಸ್ತ್ರಂ ಬ್ರಹ್ಮಶಿರೋ ನಾಮ ಸಪ್ರಯೋಗ ನಿವರ್ತನಂ ನಚತೆ ಮಾನುಷೇಶ್ವೇತತ್ ಪ್ರಯೋಕ್ತವ್ಯಂ ಕಥಂಚನ ಜಗದ್ವಿನಿರ್ದಹೇದೇತದ್ ಅಲ್ಪತೇಜಸಿ ಪಾತಿತಂ. ಇನ್ನ ಬ್ರಹ್ಮಾಸ್ತ್ರವನ್ನು ಕೊಡಬೇಕು. ಆ ಬ್ರಹ್ಮಾಸ್ತ್ರ ಬಹಳ ದೊಡ್ಡ ಅಸ್ತ್ರ. ದೊಡ್ಡ ಅಸ್ತ್ರ ಅಂದ್ರೆ ಅದ್ಭುತವಾದದ್ದು. ಆಗ ಅದು ಹೇಳ್ತಾರೆ, ಈ ಬ್ರಹ್ಮಾಸ್ತ್ರವನ್ನು ನಾನು ಕೊಡ್ತೇನೆ, ಆದರೆ ಈ ಬ್ರಹ್ಮಾಸ್ತ್ರವನ್ನ ಕಂಡವರ ಮೇಲೆ ಉಪಯೋಗಿಸಬಾರದು ಅಂತ ಹೇಳಿ ಬ್ರಹ್ಮಾಸ್ತ್ರವನ್ನು ಕೊಟ್ಟರು. ಬಾಧೇತ ಅಮಾನುಷ ಶತ್ರು ಯದಿತ್ವಾನ್ ವೀರ ಕಶ್ಚನ. ಮನುಷ್ಯನಾಗದೇ ಇದ್ದಂತಹ ಯಾರಾದರೂ ಶತ್ರು ನಿನಗೆ ಏನಾದರೂ ಬಾಧೆ ಕೊಡುವುದಾದರೆ, ಪೀಡೆ ಕೊಡುವುದಾದರೆ ಆಗ ಈ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ, ಇಲ್ಲದೇ ಇದ್ರೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬಾರದು ಅಂತ ಹೇಳಿ ಅದನ್ನು ಕೊಟ್ಟರು. ಆಗ ಅದನ್ನು ತೆಗೆದುಕೊಂಡು ಎಲ್ಲ ಆಯಿತು. ಇಷ್ಟಾದ ಮೇಲೆ ಇವರೆಲ್ಲರೂ ವಿದ್ಯೆಯನ್ನು ಕಲಿತು ಪಾರಂಗತರಾದರು. ಪಾರಂಗತರಾದದ್ದನ್ನ ಆ ಪಾಲಕರಿಗೆ, ಧೃತರಾಷ್ಟ್ರ ಅಥವಾ ಗಾಂಧಾರಿ, ಕುಂತಿ, ಭೀಷ್ಮ ಇತ್ಯಾದಿ ಕೌರವ ಪಾಲಕರೇನಿದ್ದಾರೋ ಆ ಎಲ್ಲರಿಗೆ ತೋರಿಸಬೇಕು ಅಂತ ಅನ್ನುವುದಕ್ಕಾಗಿ ಒಂದು ರಣರಂಗವನ್ನು ನಿರ್ಮಾಣ ಮಾಡಿದರು. ಅದರಲ್ಲಿ ಅವರವರ ವಿದ್ಯೆಯನ್ನ, ಪರಾಕ್ರಮವನ್ನು ತೋರಿಸಬೇಕು. ದೊಡ್ಡದಾಗಿ ಅದನ್ನು ನಿರ್ಮಾಣ ಮಾಡಿದ ಮೇಲೆ ಯದಾನುಮನ್ಯಸೇ ಕಾಲಂ ಯಸ್ಮಿನ್ ದೇಶೇ ಯಥಾ ತಥಾ ಸ್ಪೃಹಯಂ ಯದ್ಯ ನಿರ್ವೇದಾತ್ ಪುರುಷಾಣಂ ಸಚಕ್ಷುಷಾಂ
ಎಲ್ಲರಿಗೆ ಕಣ್ಣಿದೆ, ಕಣ್ಣಿದ್ದವರು ನೋಡಿ ಸಂತೋಷ ಪಡ್ತಾರೆ, ನನಗಂತೂ ಆಗುವುದಿಲ್ಲ, ಕೇಳಿ ಆದರೂ ನಾನು ಸಂತೋಷ ಪಡ್ತೀನಿ, ಆದ್ದರಿಂದ ನೀನು ಆ ಥರದ ಒಂದು ಏರ್ಪಾಡು ಮಾಡು ಅಂತ ಹೇಳಿದರು. ದ್ರೋಣಾಚಾರ್ಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವ್ಯವಸ್ಥೆಯನ್ನು ಮಾಡಿ ದೊಡ್ಡದಾಗಿರತಕ್ಕಂತಹ ಭೂಮಿ, ಎಲ್ಲ ನೆಲ ಗಿಡಗಳನ್ನೆಲ್ಲ ಕತ್ತರಿಸಿ ಸಮಾನವಾಗಿ ಮಾಡಿದರು. ಪ್ರೇಕ್ಷಾಗಾರವನ್ನು, ಸ್ಟೇಡಿಯಂ ಕಟ್ಟಿದ್ದಾರೆ. ಅದಕ್ಕೆಲ್ಲ ಮೆಟ್ಟಲುಗಳನ್ನು ಮಾಡಿಸಿದ್ದಾರೆ. ರಕ್ಷಾಂ ಸರ್ವಾಯುಧೋಪೇತಂ ಸ್ತ್ರೀಣಾಂ ಚೈವ ನರಷಭ ಮಂಚಾಂಶ್ಚ ಕಾರಯಾಮಾಸ. ಮಂಚಗಳನ್ನು ಮಾಡಿದ್ದಾರೆ. ರಾಜರು, ರಾಜಪುತ್ರರು ಅವರೆಲ್ಲ ಬಂದು ಕೂತ್ಕೊಂಡು ನೋಡಬೇಕು ಅಂತ ಅನ್ನೋದಕ್ಕೆ. ಬಾಲ್ಹೀಕ, ಸೋಮದತ್ತ, ಭೀಷ್ಮ, ಧೃತರಾಷ್ಟ್ರ, ಭೂರಿಶ್ರವ, ಬೇರೆ ಬೇರೆ ರಾಜರೆಲ್ಲ ಬಂದಿದ್ದಾರೆ. ದ್ರೋಣಾಚಾರ್ಯರು ಬೆಳ್ಳಗಿನ ಬಟ್ಟೆಯನ್ನು ಉಟ್ಟು ಬಂದರು. ತಮ್ಮ ಗುರುಗಳಾಗಿರತಕ್ಕಂತಹ ಪರಶುರಾಮ ದೇವರನ್ನ ಅಸ್ತ್ರಶಸ್ತ್ರ ಗುಡೋದನೈಹಿ, ಅವರ ವಸ್ತ್ರಶಸ್ತ್ರಗಳು ಅವರನ್ನು ಪೂಜೆ ಮಾಡಿದರು. ಎಲ್ಲ ಆಯಿತು. ಬಿಳಿ ಬಟ್ಟೆ ಉಟ್ಟಂತಹ ದ್ರೋಣಾಚಾರ್ಯರು, ಕಪ್ಪು ಮೈಯ ದ್ರೋಣಾಚಾರ್ಯ ಸತ್ಕಾರ ಮಾಡಿದರು. ಒಬ್ಬೊಬ್ಬರು ತಮ್ಮ ವಿದ್ಯೆಯನ್ನು ತೋರಿಸಬೇಕು ಅಂತ ಹೇಳಿ ಕರೆದಿದ್ದಾರೆ. ಎಲ್ಲರೂ ತಮ್ಮ ವಿದ್ಯೆಯನ್ನ ತೋರಿಸ್ತಾ ಇದ್ದಾರೆ. ಎಲ್ಲರೂ ವಿದ್ಯೆಯನ್ನು ತೋರಿಸಿದ್ರು. ತೋರಿಸ್ತಾ ಇರುವಾಗ ಮೊದಲಿಗೆ ಬಂದವರು ದುರ್ಯೋಧನ ಮತ್ತು ಭೀಮ. ದುರ್ಯೋಧನ ಭೀಮ ಇಬ್ಬರು ಬಂದು ಅಲ್ಲಿ ತಮ್ಮ ವಿದ್ಯೆಯನ್ನು ತೋರಿಸ್ತಾ ಇದ್ದಾರೆ. ತೋರಿಸ್ತಾ ಇರುವಾಗಲೇನೆ ಪರಸ್ಪರವಾಗಿ ತಿಕ್ಕಾಟ ಶುರುವಾಯಿತು. ಯುದ್ಧ ಮಾಡ್ಲಿಕ್ಕೆ ಶುರುವಾದ. ದುರ್ಯೋಧನ ಪ್ರಹಾರ ಮಾಡ್ಲಿಕ್ಕೆ ಶುರು ಮಾಡಿದ. ಭೀಮಸೇನ ದೇವರು ಬಿಡಲಿಲ್ಲ, ಅವರು ಪ್ರಹಾರ ಮಾಡ್ತೇವೆ ಅಂತ ಹೊರಟು. ಆಗಿಂದಾಗ ದ್ರೋಣಾಚಾರ್ಯರ ಮೇಲೆ ಆಸನದಲ್ಲಿ ಕೂತಿದ್ದಾರೆ. ಮಗನಿಗೆ ಅಶ್ವತ್ಥಾಮನಿಗೆ ಹೇಳ್ತಾರೆ, ನೀನು ಹೋಗು, ಬಿಡಿಸು, ಜಗಳವಾಗ್ತಾ ಇದ್ದಾರೆ, ಬಿಡಿಸೋದನ್ನ. ಆಗ ದುರ್ಯೋಧನ ಮತ್ತು ಭೀಮನಿಗೆ ನಡೆದ ಯುದ್ಧವನ್ನ ಬಿಡಿಸ್ತಾರೆ. ಬಿಡಿಸಿ ಪಕ್ಷಪಾತಕೃತ ಸ್ನೇಹ ಸದ್ವಿದೇವಾ ಭವಜ್ಜನ ಜಯ ಹೇ ಕುರುರಾಜೇತಿ ಜಯ ಹೇ ಭೀಮ ಇತ್ಯುತ. ಶ್ರೀಮದಾಚಾರ್ಯರು ಇದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಇಡೀ ಜಗತ್ತಿನೊಳಗೆ ಎರಡು ಭಾಗವಾಯಿತು, ಇಬ್ಬಾಗವಾಯಿತು. ದೇವಾನುಗಾಸ್ತದ ದೇವತೆಗಳು, ದೇವತೆಗಳ ಪಕ್ಷಪಾತಿಗಳು ಭೀಮನಿಗೆ ಜಯವಾಗಲಿ ಅಂತ ಹೇಳಿದರು. ದೈತ್ಯರು, ದೈತ್ಯ ಪಕ್ಷಪಾತಿಗಳು ದುರ್ಯೋಧನನಿಗೆ ಜಯವಾಗಲಿ ಅಂತ ಹೇಳಿದರು. ಹೀಗೆ ಎರಡು ಭಾಗವಾಯಿತು. ಅಶ್ವತ್ಥಾಮಾಚಾರ್ಯ ಮಧ್ಯದಲ್ಲಿ ಬಂದು ಹೇಳ್ತಾರೆ, ನೀವಿಬ್ಬರೂ ನಿಮ್ಮ ಯೋಗ್ಯತೆಯಲ್ಲಿ ಅತ್ಯದ್ಭುತರಾಗಿದ್ದೀರಿ, ಜಗಳ ಆಡಬೇಡಿ, ಮಹಾಪರಾಕ್ರಮಿಗಳು ಅಂತ ಹೇಳಿ ಸಮಾಧಾನಗೊಳಿಸಿ ಇಬ್ಬರನ್ನೂ ಬಿಡಿಸಿ ದೂರಕ್ಕೆ ಕಳಿಸ್ತಾರೆ. ದುರ್ಯೋಧನ, ಭೀಮ ಇವರಿಬ್ಬರು ಶಾಂತರಾದಂತೆ ಹಾಗೆ ದೂರವಾಗ್ತಾರೆ. ಇಷ್ಟಾಯ್ತು. ಮಾಭೂತ್ರಂಗ ಪ್ರಕೋಪೋಯಂ ಭೀಮ ದುರ್ಯೋಧನೋದ್ಭವ ಗುರೋರಾಜ್ಞಾ ಭೀಮ ಇತಿ ಗಾಂಧಾರೇ ಗುರು ಶಾಸನಾತ್. ಗುರುಗಳ ಆಜ್ಞೆ ಅಂತ ಅನ್ನೋದಕ್ಕೆ ಒಂದೇ ಮಾತಿಗೆ ಭೀಮಸೇನ ದೇವರು ದೂರ ಸರಿದ್ರು. ಭೀಮ ದೂರ ಸರಿದದ್ದಕ್ಕಾಗಿ ಕೈ ಹಿಡಿದು ದೂರ ಅಟ್ಟಿದ. ಕೊನೆಗೆ ಅಶ್ವತ್ಥಾಮ ಕಳಿಸಿದ್ದಕ್ಕೆ ಅವನು ಸುಮ್ಮನಾದ. ಆಮೇಲೆ ದ್ರೋಣಾಚಾರ್ಯರಿಗೆ ಎದ್ದು ನಿಂತು ಅನೌನ್ಸ್ ಮಾಡ್ತಾರೆ, ನನ್ನ ಮಗನಿಗಿಂತಲೂ ಅತ್ಯಂತ ಪ್ರಿಯನಾಗಿರತಕ್ಕಂತಹ ಒಬ್ಬ ನನ್ನ ಶಿಷ್ಯ ಅರ್ಜುನ ಬರ್ತಾನೆ, ತನ್ನ ವಿದ್ಯೆಯನ್ನು ತೋರಿಸ್ತಾನೆ. ಎಲ್ಲರೂ ಕಾತರರಾಗಿ ನೋಡ್ತಾ ಇದ್ದಾರೆ. ಅರ್ಜುನ ಬಂದ, ಅದ್ಭುತವಾದ ವಿದ್ಯೆಯನ್ನು ತೋರಿಸ್ತಾನೆ. ಕೌರವ ವಂಶವನ್ನೇ ರಕ್ಷಣೆ ಮಾಡತಕ್ಕಂತಹ ಮಹಾಶೂರ, ವೀರ, ಶೀಲವತಾಂಶ, ಮಹಾಶೀಲವಂತ, ಮಹಾಜ್ಞಾನವಂತ, ಮಹಾ ಮೇಧಾವಿ, ಅತ್ಯದ್ಭುತ ಪರಾಕ್ರಮಿ, ಎಲ್ಲ ವಿದ್ಯೆಯನ್ನು ತೋರಿಸಿದ. ಆಗ ಧೃತರಾಷ್ಟ್ರನಿಗೆ ಬಹಳ ಸಂತೋಷವಾಯಿತು. ನಮ್ಮ ಮನೆತನದಲ್ಲಿ ಹುಟ್ಟಿದಂತಹ ಅರ್ಜುನ ಇಷ್ಟು ಪರಾಕ್ರಮಿಯಾಗಿದ್ದಾನೆ ಅಂದರೆ ನಾನು ಧನ್ಯನಾದೆ, ನಮ್ಮ ಕೌರವ ವಂಶ ಗೆದ್ದಿತು ಅಂತ ಹೇಳಿ ಬಹಳ ಸಂತೋಷಪಟ್ಟ. ವನ್ನಿ ಅಸ್ತ್ರ, ಜಲಾಸ್ತ್ರ, ವಾಯುವಸ್ತ್ರ, ಮೇಘಾಸ್ತ್ರ, ಭೂಮ್ಯಸ್ತ್ರ, ಪರ್ವತಾಸ್ತ್ರ ಎಲ್ಲವನ್ನು ಒಂದೇ ಕ್ಷಣದಲ್ಲಿ, ಅಸ್ತ್ರವಿದ್ಯೆಯಲ್ಲಿ ಒಂದೇ ಕ್ಷಣದಲ್ಲಿ ಎತ್ತರವಾಗುವುದು, ಒಂದೇ ಕ್ಷಣದಲ್ಲಿ ಕುಳ್ಳನಾಗುವುದು, ಸಣ್ಣ ರೂಪವನ್ನು ತಾಳುವುದು, ಬಹಳ ದೊಡ್ಡ ರೂಪವನ್ನು ತಾಳುವುದು, ಇಡೀ ದೇಶದಲ್ಲಿ ವ್ಯಾಪಿಸುವುದು, ಎಲ್ಲೋ ಹೋಗಿ ನಿಂತುಕೊಳ್ಳಿ, ಹೀಗೆ ನಾನಾ ವಿಧವಾದಂತಹ ಅಸ್ತ್ರವಿದ್ಯೆಗಳು ಅವುಗಳನ್ನೆಲ್ಲ ತೋರಿಸಿದ ಅರ್ಜುನ. ಅದ್ಭುತವಾದಂತಹ ಪರಾಕ್ರಮ. ಪಂಚಬಾಣಾನ ಸಂಸಕ್ತಾನ್ ಸಂಮಮೋಚ ಬಾಣವತ. 5 ಬಾಣಗಳನ್ನು ಒಂದಕ್ಕೊಂದು ಹೊತ್ತಿರಲಿಲ್ಲ. 5 ಬಾಣಗಳು ಧನುಷ್ಯಕ್ಕೆ ಹಚ್ಚಿ ಒಂದೇ ಕೈಯಿಂದ ಅದನ್ನು ಬಿಟ್ಟ ಬಾಣ. 5 ಬಾಣಗಳನ್ನು ಒಂದಕ್ಕೊಂದು ಹತ್ತಿರಲಿಲ್ಲ. ಹೀಗೆ ನಾನಾ ವಿಧವಾದಂತಹ ಗವ್ಯೇ ವಿಷಾಣ ಕೋಶೇಚ ಛಲೇ ರಜ್ವವಲಂಬಿನಿ. ಹಗ್ಗ ಹಾಕಿ ಒಂದು ಆಕಳಿಗೆ ಆಚೆ ಈಚೆ ಮುಖ ಅಲ್ಲಾಡಿಸ್ತಾ ಇದ್ದಾರೆ. ವೇಗದಿಂದ ಅಲ್ಲಾಡಿಸುವಂತಹ ಆ 2 ಕೋಡುಗಳ ಮಧ್ಯದಲ್ಲಿ ಬಾಣವನ್ನು ಬಿಟ್ಟ. ಫ್ಯಾನು ತಿರುಗ್ತಾ ಇರುವಾಗ ಮಧ್ಯದಲ್ಲಿ ಬಾಣ ಬಿಡುವುದು.
ಹೇಗೋ ಹಾಗೆ. ಹೀಗೆ ನಾನಾ ವಿಧವಾದಂತಹದ್ದೆಲ್ಲ ಆಯಿತು. ವಜ್ರ ನಿಷ್ಪೇಷ ಸದೃಶಃ ಶುಶ್ರುವೆ ಭುಜನಿಸ್ವನಃ ದೀರ್ಯಂತೆ ಕಿನ್ನು ಗಿರಯ ಕಿಂಸಿದ್ ಭ್ರೂಮುರಿ ವಿದೀರ್ಯತೆ. ಬಾಹುಸ್ಫೋಟವನ್ನು ಮಾಡಿದ ಅರ್ಜುನ. ಆಸ್ಫಾಲನವನ್ನ ಬಾಹುಸ್ಫೋಟವನ್ನ ಮಾಡಿದರೆ ಗುಡ್ಡ ಸೀಳಿತೇನು ಅಂತ ಕೇಳಿದ ಧೃತರಾಷ್ಟ್ರ. ಅಂಥ ಆಸ್ಫಾಲನವಾಯಿತು, ಆಸ್ಫೋಟನವಾಯಿತು. ಇಂಥ ಪರಾಕ್ರಮಿ ಅರ್ಜುನ. ಹೀಗೆ ಅಶ್ವತ್ಥಾಮನ ಹೇಳಿದಂತೆ, ದ್ರೋಣಾಚಾರ್ಯರು ಕಲಿಸಿದಂತೆ ಅರ್ಜುನ ಅದ್ಭುತ ಪರಾಕ್ರಮವನ್ನು ತೋರಿಸಿದ. ಇಷ್ಟು ತೋರಿಸಿ ಮುಗಿದಿದ್ದೇ ತಡ, ಹೊರಗಿನಿಂದ ಬಂದ ಕರ್ಣ. ಒಳಗಡೆ ಬಂದದ್ದೇ ಬಂದು ಅರ್ಜುನನನ್ನ ವರ್ಣನೆ ಮಾಡ್ತಾ ಇದ್ದಾರೆ ಜನ ಅಂತ ಅನ್ನೋದನ್ನು ಕೇಳಿ ಸಹನೆ ಆಗದೇನೆ ಎಲ್ಲರಿಗೆ ಬೈದು ಹೇಳ್ತಾನೆ. ಅವನೇನ್ ಮಾಡ್ತಾನೆ ಅರ್ಜುನ, ನಾನ್ ಪರಾಕ್ರಮ ತೋರಿಸ್ತೀನಿ ನೋಡಿ. ಎಲ್ಲರೂ ಅವಾಕ್ಕಾಗಿ ಅವನ ಕಡೆಗೆ ಮುಖ ಮಾಡಿ ನೋಡ್ಲಿಕ್ಕೆ ಶುರು ಮಾಡಿದರು. ಏನಿದು, ಯಾರಿದು, ಏನು ನೋಡ್ತಾ ಇದ್ದಾರೆ. ಆಗ ಕರ್ಣ ಪರಪುರಂಜಯ ಕನ್ಯಾಗರ್ಭ ಪೃಥುಯಶಾಹ, ಈ ಸೂರ್ಯನ ಅಂಶ ಬಂದ, ಸೂರ್ಯನ ಮಗ ಕರ್ಣ ಬಂದ. ಕರ್ಣ ರಂಗಮಂಚದ ಒಳಗೆ ಬರ್ತಾ ಇದ್ದಾನೆ. ಹಿರಿಯರಾದ ಗುರುಗಳಾದ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಇಬ್ಬರು ಕೂತಿದ್ದಾರೆ. ಅವರಿಬ್ಬರಿಗೆ ನಮಸ್ಕಾರ ಮಾಡಲಿಲ್ಲ, ಸುಮ್ಮನೆ ಹೀಗೆ ಪ್ರಣಾಮಂ ದ್ರೋಣ ಕೃಪಯೋಹೋ ನಾತ್ಯಾದೃತ ವಿವಾಕರೋ, ಅತಿ ಆದರದಿಂದ ನಮಸ್ಕಾರ ಮಾಡಲಿಲ್ಲ, ತಿರಸ್ಕಾರದಿಂದ ನಮಸ್ಕಾರವನ್ನು ಮಾಡಿದ. ನಿಶ್ಚಲ ಸ್ಥಿರಲೋಚನ, ಸಮಾಜದ ಕಡೆಗೆ ನೋಡ್ತಾ ನೋಡ್ತಾ ನಿಂತ. ಯಾರೇನಂತಾರೆ ಅಂತ ಹೇಳಿ, ಭ್ರಾತರ ಮಜ್ಞಾತಂ ಸಾವಿತ್ರ ಪ್ರಾಕಶಾಸನಿಂ. ಇಬ್ಬರು ಸ್ವಂತ ಅಣ್ಣ ತಮ್ಮಂದಿರು, ಒಂದೇ ತಾಯಿಯಿಂದ ಹುಟ್ಟಿದ ಅಣ್ಣ ತಮ್ಮಂದಿರು. ಆದರೆ ಇಬ್ಬರೂ ಅಣ್ಣ ತಮ್ಮಂದಿರು ಪರಸ್ಪರವಾಗಿ ವಿರೋಧವನ್ನು ಮಾಡ್ತಾ ಇದ್ದಾರೆ, ಯುದ್ಧವಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಯಂತ್ರೋಕ್ಷಿಪ್ತ ಇವತ್ತಸ್ಥೌ ಕ್ಷಿಪ್ರಂ ವೈ ಸರ್ವತೋ ಜನ. ಎಲ್ಲರೂ ಚಿಗಿದು ನಿಂತಿದ್ದಾರೆ, ಏನಾಗ್ತದೆ ಇನ್ನು ಅಂತ ಹೇಳಿ ನೋಡ್ತಾ ಇದ್ದಾರೆ. ದುರ್ಯೋಧನಿಗೆ ಪರಮಾನಂದವಾಯಿತು. ನಾನು ಭೀಮಸೇನ ದೇವರ ವಿರೋಧವನ್ನು ಮಾಡುವುದಕ್ಕೆ ನಾನು ಸಿದ್ಧನಾಗಿದ್ದೆ, ಅರ್ಜುನನ ವಿರೋಧವನ್ನು ಮಾಡಲಿಕ್ಕೆ ಯಾರೂ ಇರಲಿಲ್ಲ ನನ್ನ ಪಕ್ಷದಲ್ಲಿ. ಈ ಕರ್ಣ ಬಂದ, ಬಹಳ ಒಳ್ಳೆಯದಾಯಿತು. ಮೊದಲೂ ಸಖ್ಯವಿತ್ತು, ಇಲ್ಲಿ ಬಂದು ಅವನು ಆ ಮಾತನ್ನು ಹೇಳಿದಾಗ ಅವನಿಗೆ ಬಹಳ ಸಂತೋಷವಾಯಿತು. ಪೂರ್ಣ ಪ್ರೀತಿಯನ್ನು ಹೇಳ್ತಾ ಇದ್ದಾನೆ. ನಾಚಿಕೆ ಬಂತು, ಅರ್ಜುನನಿಗೆ ಸಿಟ್ಟು ಬಂತು. ಯತ್ಕೃತಂ ತತ್ರ ಪಾರ್ಥೇನ ತಚ್ಚಕಾರ ಮಹಾಬಲಃ. ಏನು ಮಾಡಿದ್ದನೋ ಅರ್ಜುನ ಆ ಎಲ್ಲಾ ವಿದ್ಯೆಯನ್ನು ಕೂಡ ತಾನೂ ತೋರಿಸಿದ. ಕರ್ಣ ಎಲ್ಲಾ ವಿದ್ಯೆಯನ್ನು ತೋರಿಸಿದ. ಅದನ್ನು ನೋಡಿದಾಗ ಪರಮಾನಂದವಾಗಿತ್ತು ದುರ್ಯೋಧನನಿಗೆ. ಹೇಳ್ತಾನೆ, ಸ್ವಾಗತಂತೆ ಮಹಾಬಾಹೋ ದುಷ್ಟ್ಯಾ ಪ್ರಾಪ್ತೋಸಿ ಮಾನದ ಅಹಂಚ ಕುರುರಾಜ್ಯಂಚ ಯಥೇಷ್ಟಮುಪಭುಜ್ಯತ. ಕರ್ಣ, ನಿನಗೆ ಸ್ವಾಗತವಿದೆ. ನಿನ್ನನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ ಆಲಿಂಗನ ಮಾಡ್ಕೋತೀನಿ. ಬಾ, ನನ್ನನ್ನ, ನನ್ನ ರಾಜ್ಯವನ್ನ ನೀನು ಯಥೇಷ್ಟವಾಗಿ ಉಪಭೋಗ ಮಾಡಬಹುದು. ಅರ್ಥಾತ್ ನಾನು ನಿನ್ನ ಸೇವಕ, ನನ್ನ ರಾಜ್ಯ ನಿನ್ನ ರಾಜ್ಯ, ಏನಾದ್ರೂ ಮಾಡು. ಆದರೆ ಅರ್ಜುನನ ವಿರೋಧ ಮಾಡ್ತಿ, ಆದ್ದರಿಂದ ನಿನಗೆ ಸ್ವಾಗತವಿದೆ. ದುರ್ಯೋಧನ ಹೇಳಿದಾಗ ಬಹಳ ಸಂತೋಷವಾಗಿದೆ ಕರ್ಣನಿಗೆ. ಪರಸ್ಪರ ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ. ಪುಂಕ್ಷ ಭೋಗನ್ಮಯ ಸಾಧಂ ಬಂಧೂನಾಂ ಪ್ರಿಯಕೃದ್ಭವ ದುರ್ಹೃದಾಂ ಕೋರಿ ಸರ್ವೇಶಾಂ ಮೂರ್ಧಿಪಾದಮರಿಂದಮ. ಎಲ್ಲ ದುಷ್ಟರ ತಲೆಯ ಮೇಲೆ, ಶತ್ರುಗಳ ತಲೆ ಮೇಲೆ ಕಾಲಿಟ್ಟು ನಮಗೆ ಸಂತೋಷವನ್ನು ಮಾಡಿದು, ಒಳ್ಳೆ ಕೆಲಸವಾಯಿತು ಅಂತ ಹೇಳ್ತಾನೆ. ಅರ್ಜುನ ಅಂತಾನೆ, ಇವನಿಗೆ ಯಾರು ಕರೆದಿದ್ದಾರೆ ಇವನಿಗೆ ಯುದ್ಧಕ್ಕೆ? ಈ ರಣರಂಗ ಇದು ಎಲ್ಲರಿಗೆ ಕಾಮನ್, ಇದು ನಿಂದೇನಲ್ಲ, ಇದು ನಿನ್ ತಾತಂದೇನಲ್ಲ, ಇದು ಎಲ್ಲರಿಗೆ ಸಂಬಂಧಪಟ್ಟದ್ದೇ. ನಾನು ಬಂದಿದ್ದೀನಿ ಇಲ್ಲಿ. ಕಿಂ ಕ್ಷೇಪೈರ್ ದುರ್ಬಲಾಯಾಸೈಹಿ ಶರೈಃ ಕಥೆಯ ಭಾರತ. ಬಾಣದಿಂದ ಯುದ್ಧವಾಡೋದಕ್ಕೆ ಬಾ ನೀನು, ಮಾತಿಂದ ಏನು ಯುದ್ಧ ಆಡ್ತೇವೆ ಅಂತ ಹೇಳಿ ಕರ್ಣ ಹೇಳ್ತಾನೆ. ಹೇಳಿ, ನಿಮ್ಮ ಗುರುಗಳಿದಾರಲ್ಲ, ಇವನ ಗುರುಗಳು ದ್ರೋಣಾಚಾರ್ಯರು, ಆ ದ್ರೋಣಾಚಾರ್ಯ ಎದುರಲ್ಲಿ ನಿನ್ನ ಶಿರಸ್ಸನ್ನು ಕತ್ತರಿಸಿ ಹಾಕ್ತೀನಿ ಬಾಣದಿಂದ ಅಂತ ಹೇಳಿ ಮಾತಾಡ್ತಾನೆ. ಆಗ ಆ ಕರ್ಣ ಯಾವ ಪಕ್ಷದಲ್ಲಿ ನಿಂತಿದ್ದನೋ ಆ ಪಕ್ಷದಲ್ಲಿ ಕೌರವರೆಲ್ಲ ಹೋಗಿ ಕೂತ್ಕೊಂಡು, ಅಂತೂ ನಮಗೆ ದೊಡ್ಡ ಬಲ ಬಂತು ಅಂತ ಹೇಳಿ ಆಚೆ ಹೋಗಿದ್ದಾರೆ. ದ್ರೋಣ, ಕೃಪಾ, ಭೀಷ್ಮ ಇವರೆಲ್ಲರೂ ಕೂಡ ಅರ್ಜುನ ಇದ್ದ ಕಡೆಗೆ ಬಂದಿದ್ದಾರೆ, ಅವನ ಪಕ್ಷದಲ್ಲಿದ್ದಾರೆ. ಸ್ತ್ರೀಯರಲ್ಲೂ ಎರಡು ಭಾಗವಾಯಿತು. ಕುಂತಿ ಭೋಜ ಸುತ ಮೋಹಂ ವಿಜ್ಞಾತಾರ್ಥ ಜಗಾಮಹ. ಕುಂತಿ ಭೋಜನ ಮಗಳು, ಅರ್ಥಾತ್
ಕುಂತಿ, ಸ್ವಂತ ತನ್ನ ಮಗ ಕರ್ಣ, ಸ್ವಂತ ತನ್ನ ಇನ್ನೊಬ್ಬ ಮಗ ಅರ್ಜುನ, ಅವರಿಬ್ಬರಲ್ಲಿ ಜಗಳವಾಗಿ ಏನಾಗತ್ತೆ ಗೊತ್ತಿಲ್ಲ. ಬಹಳ ದುಃಖವಾಗಿದೆ, ಮೂರ್ಛಿತಳಾಗಿದ್ದಾಳೆ. ಆಗ ವಿದುರ ಹತ್ತಿರದಲ್ಲಿದ್ದ, ಅವನು ನೀರು ಸಿಂಪಡಿಸಿ ಅವಳನ್ನು ಎಬ್ಬಿಸ್ತಾನೆ. ದ್ವಂದ್ವ ಯುದ್ಧದಲ್ಲಿ ಸಿದ್ಧರಾಗ್ತಾರೆ. ಭೀಮಸೇನ್ ದೇವರು ಹೇಳ್ತಾರೆ, ನೀನು ಕ್ಷತ್ರಿಯನಾಗಿದ್ದರೂ ಕೂಡ ಕ್ಷತ್ರಿಯ ಸಂಸ್ಕಾರ ನಿನಗಿಲ್ಲ, ಆದ್ದರಿಂದ ನೀನು ಯುದ್ಧವಾಡ್ಲಿಕ್ಕೆ ಯೋಗ್ಯನಲ್ಲ. ಅಕ್ಷತ್ರ ಸಂಸ್ಕಾರಯುತೋ ಜಾತೋಪಿ ಕ್ಷತ್ರಿಯೇ ಕುಲೆ ಭವತಿ ಯಥಾ ವ್ರಾತ್ಯೋ ದ್ವಿಜೋತ್ತಮ. ಭಾರಿ ಉತ್ತಮ ವಂಶದಲ್ಲಿ ಹುಟ್ಟಿರಬಹುದು, ಉತ್ತಮ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೇನು ಸಂಸ್ಕಾರ ಬೇಡವೇನು, ಉಪನಯನಾದಿ ಸಂಸ್ಕಾರಗಳು ಬೇಡವೇನು ಅಂತ ಹೇಳಿ ಬೈದಾಗ, ಪ್ರಚೋದೋ ಗೃಹ್ಯತಾಂತಯ, ಚಾಬೂಕು ಕೊಡ್ತಾರ, ನೀನು ಸೂತಪುತ್ರ, ನೀನು ಕೈಯಲ್ಲಿ ಚಾಬೂಕು ತೆಗೆದುಕೋ, ಅಸ್ತ್ರವನ್ನು ತೆಗೆದುಕೋಬೇಡ ಅಂತಂದಾಗ ಆಗ ಬಹಳ ದುಃಖವಾಗ್ತದೆ. ನಿನ್ ತಂದೆ ಯಾರು ತಾಯಿ ಯಾರು ಅಂತ ಕೇಳ್ತಾರೆ. ಕೇಳಿದಾಗ ಅವನು ಏನು ಹೇಳದೆ ಸುಮ್ಮನೆ ಕೊಡ್ತಾನೆ ಕರ್ಣ. ನೋಡಿ, ಒಂದು ಮಾತು ತಿಳ್ಕೊಳ್ರಿ, ಸುಮ್ಮನೆ ಇರ್ತಾನೆ. ಮಾತೇ ನಾನು ಅಂತ ಹೇಳಿಕೊಳ್ಳುವುದಕ್ಕೆ ಅವನಿಗೆ ನಾಚಿಕೆ ಆಗ್ತದೆ. ಅಧಿರಥನ ಮಗ ಅಂತ ಹೇಳಿಕೊಳ್ಳಿಕ್ಕೆ ಅವನಿಗೆ ಸಂಕೋಚವಾಗ್ತದೆ, ಒಪ್ಪುವುದಿಲ್ಲ, ಹೇಳುವುದಿಲ್ಲ. ಆದರೂ ಆಗ್ರಹದಿಂದ ದುರ್ಯೋಧನ ತಮ್ಮ ತಂದೆಗೆ ಹೇಳಿ ಆಗಿಂದಾಗ ಕಲಶಗಳನ್ನು ತರಿಸಿ ಬ್ರಾಹ್ಮಣರನ್ನು ಕರೆಸಿ ಪೀಠದ ಮೇಲೆ ಕೂಡಿಸಿ ಕರ್ಣನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಪಟ್ಟಾಭಿಷೇಕ ಮಾಡಿ ಅಂಗದೇಶಕ್ಕೆ ಇವನು ರಾಜ. ರಾಜ್ಯ ಸಂಸ್ಕಾರವಾಯಿತು, ಕ್ಷತ್ರಿಯ ಸಂಸ್ಕಾರವಾಯಿತು, ಇನ್ನು ಯುದ್ಧವಾಡಲಿಕ್ಕೆ ಚಿಂತೆ ಇಲ್ಲ ಅನ್ನುವುದಾಗಿ ತೋರಿಸ್ತಾನೆ. ಆ ಅಂಗದೇಶವನ್ನು ಕೊಡುವುದಕ್ಕೆ ಅಧಿಕಾರ ದುರ್ಯೋಧನನಿಗಿಲ್ಲ. ಅಂಗದೇಶವನ್ನು ಸಂಪಾದನೆ ಮಾಡಿಕೊಂಡು ಬಂದದ್ದು ಪಾಂಡುರಾಜ. ಅಂಗದೇಶ ಕೌರವರದೇ. ಅದನ್ನ ಅಪಹಾರ ಮಾಡಿದ್ದ ಜರಾಸಂಧ ಬಲಾತ್ಕಾರದಿಂದ. ಆ ಜರಾಸಂಧನ ತಂದೆಯನ್ನು ಸೋಲಿಸಿ ಅಂಗದೇಶವನ್ನು ತಂದುಕೊಟ್ಟದ್ದು ಪಾಂಡುರಾಜ. ಹಾಗಾಗಿ ಅಂಗದೇಶ ಸ್ವತಃ ಪಾಂಡುರಾಜ ತಾನು ಗಳಿಸಿದ್ದು. ಅದನ್ನ ದುರ್ಯೋಧನ ತನ್ನ ದೌರ್ಜನ್ಯದಿಂದ ತನ್ನ ಆಸ್ತಿಯಂತೆ ಅದನ್ನು ಕೊಡ್ತಾನೆ, ಕರ್ಣನಿಗೆ ಕೊಡ್ತಾನೆ. ಕರ್ಣನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಕರ್ಣ ರಾಜ್ಯದಲ್ಲಿ ಇರ್ತಾನೆ. ಅಷ್ಟು ಆಗ್ತಾ ಇದೆ. ಇಷ್ಟಾಗಿ ಪಟ್ಟಾಭಿಷೇಕವಾಗ್ತಾ ಇದೆ ಅಂತ ಸುದ್ದಿ ಗೊತ್ತಾದದ್ದಕ್ಕೆ ಕೇಳಿ ನೋಡಿ ಬರೋಣ ಅಂತ ಹೇಳಿ ಮುದುಕ ಅಧಿರಥ ಬರ್ತಾನೆ. ಆ ರಣರಂಗಕ್ಕೆ, ಆ ರಂಗಮಂಚದಲ್ಲಿ ಆ ಅಧಿರಥ ಬರ್ತಾನೆ. ನಡಗುತ್ತಾ ಬರ್ತಾನೆ, ಬೆವರು ಸುರಿಸ್ತಾ ಬರ್ತಾನೆ, ದುಃಖದಿಂದ ಬರ್ತಾನೆ. ಸಂತೋಷವಾಗ್ತಾ ಇದೆ, ತನ್ನ ಮಗನಿಗೆ ಪಟ್ಟಾಭಿಷೇಕವಾಗ್ತಾ ಇದೆ ಅಂತ ಬರ್ತಾನೆ. ಸ್ರಸ್ತೋತ್ತರ ಪಟ ಸಪ್ರಸ್ವೇದ ಸವೇ ಪಥು ವಿವೇಶ ಅಧಿರಥೋ ರಂಗಂ ಎಷ್ಟಿ ಪ್ರಾಣೋ ಪಯನ್ನಿವ. ಕರ್ಣ ಕರ್ಣ ಅಂತ ಕೂಗ್ತಾ ಕೂಗ್ತಾ ಹತ್ತಿರದಲ್ಲಿ ಬರ್ತಾನೆ. ಬಂದಾಗ ಎಲ್ಲರಿಗೆ ಗೊತ್ತಾಯ್ತು, ಓಹೋ ಇವನು ಅಧಿರಥನ ಮಗ, ಸೂತಪುತ್ರ ಇವನು. ಭೀಮ ಹೇಳಿದ್ದು ಸರಿ. ಕರ್ಣೋ ಅಭಿಷೇಕ ಅರ್ಧಶಿರಾಹ ಶಿರಸ ಸಮಬಂಧತ. ಆದರೆ ಮೊದಲಿಗೆ ಹೇಳದೇ ಇದ್ದಂತಹ ತನ್ನ ತಂದೆ ಯಾರು ಅಂತ ಕೇಳಿದಾಗ ಹೇಳದೇ ಇದ್ದ ಕರ್ಣ ಈಗ ತಂದೆ ಬಂದ ತಕ್ಷಣಕ್ಕೆ ಹೋಗಿ ಅವನಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ತುತುಷು ಕರ್ಮಣ ತಸ್ಯ ಸಂತ ಸರ್ವೇ ಸಮಾಗತಾಹ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಕರ್ಣ ಹೋಗಿ ನಮಸ್ಕಾರ ಮಾಡಿದಾಗ ಎಲ್ಲ ಜನರಿಗೆ, ಸಾತ್ವಿಕರಿಗೆ ಸಂತೋಷವಾಯಿತು. ಸಂತೋಷವಾಗಿ ಅವನಿಗೆ ಹರಿಸಿದ್ರು. ನಿಜವೇ, ಸಾತ್ವಿಕರಿಗೆ ಸಂತೋಷವಾಗುವುದು ಸ್ವಾಭಾವಿಕ. ಆದರೆ ಇದೇ ಕರ್ಣ ನಿಮ್ಮ ತಂದೆ ತಾಯಿ ಯಾರು ಅಂತ ಕೇಳಿದಾಗ ಹೇಳಲಿಕ್ಕೆ ಅವನಿಗೆ ನಾಚಿಕೆ ಆಯ್ತು. ಈಗ ಸ್ವತಃ ತಂದೆ ಬಂದ ಮೇಲೆ ಇನ್ನು ನನ್ನ ಮಗ ಅಂತ ಅವನು ಹೇಳಿದ ಮೇಲೆ ನನಗೆ ಅವಮಾನವಾಗೋದು ನಿಶ್ಚಿತ. ನಾನು ನಮಸ್ಕಾರ ಮಾಡಿಬಿಟ್ರೆ ನನ್ನ ಗೌರವ, ನನ್ನ ವಿನಯವನ್ನು ತೋರಿಸಿದಂತೆ ಇರ್ತದೆ ಅಂತ ನಮಸ್ಕಾರ ಮಾಡಿಬಿಟ್ಟ. ಅಂತೂ ನಮಸ್ಕಾರ ಮಾಡಿದನಲ್ಲ ಅಂತ ಹೇಳಿ ಎಲ್ಲ ಸಾತ್ವಿಕರಿಗೆ ಸಂತೋಷವಾಯಿತು. ಪುತ್ರೇತಿ ಪರಿಪೂರ್ಣಾರ್ಥಂ ಅಬ್ರವೀದ್ ರಥಸಾರಥಿಂ ಅಂಗರಾಜ್ಯಾಭಿಷೇಕಾರ್ಧ ಅಶ್ರುಭಿ ಶಿಶಿಚೇ ಪುನಃ ಸೂತಪುತ್ರೋಯಮಿತಿ ಸಂಚಿಂತ್ಯ ಪಾಂಡವ. ಸೂತನ ಮಗ ಅಂತನ್ನುವುದು ಗೊತ್ತಾಯಿತು. ಆಗ ಸಿಟ್ಟು ಬಂದಿದೆ, ಕರ್ಣನಿಗೆ ಬಹಳ ಆಕ್ರೋಶವಾಗಿದೆ. ಆ ಸಂದರ್ಭದಲ್ಲಿ ದುರ್ಯೋಧನ ಕರ್ಣನ ಕೈ ಹಿಡಿದು ಅನೇಕ ಮಾತುಗಳನ್ನು ಹೇಳ್ತಾರೆ. ಯಾರು ತಂದೆ ತಾಯಿ ಇದು ಮುಖ್ಯವಲ್ಲ, ಅವರಿಗೇನು ಸಂಸ್ಕಾರವಾಗಿದೆ ಇದು ಮುಖ್ಯ. ಅವನು ಸೂತನ ಮಗನಾಗಿರಬಹುದು,
ಉತ್ತಮವಾದ ಸಂಸ್ಕಾರವಾಗಿದೆ, ಆದ್ದರಿಂದ ಅವನ ಶ್ರೇಷ್ಠ ಅಂತ ಹೇಳಿ ಮೃಗೀ ವ್ಯಾಘ್ರಂ ಜನಿಷ್ಯತಿ ಹಾಹಾಕಾರೋ ಮಹಾನಭೂತ್ ಕರ್ಣಮಾಲಂಬ್ಯ ಅಗ್ರಕರೆ ನೃಪಃ. ದುರ್ಯೋಧನ ಅವನ ಬಲಗೈ ಹಿಡಿದುಕೊಂಡು ಹೋಗ್ತಾ, ಭೀಮಸೇನ್ ದೇವರು ಅರ್ಜುನನ ಕೈ ಹಿಡಿದುಕೊಂಡು ಹೋಗ್ತಾ ಇದ್ದರು. ಎರಡು ಭಾಗವಾಗಿ ಸಮಗ್ರವಾದ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಎರಡು ಹೋಲಾಯಿತು. ಇಡೀ ಜಗತ್ತಿನಲ್ಲಿ ಎರಡು ಹೋಳು. ಒಂದು ಪಕ್ಷ ಭೀಮನ ಪಕ್ಷ, ಇನ್ನೊಂದು ಪಕ್ಷ ದುರ್ಯೋಧನನ ಪಕ್ಷ. ಒಂದು ಪಕ್ಷ ಅರ್ಜುನನ ಪಕ್ಷ, ಇನ್ನೊಂದು ಪಕ್ಷ ಕರ್ಣನ ಪಕ್ಷ. ಸಾತ್ವಿಕರೆಲ್ಲ ಅರ್ಜುನ ಭೀಮನ ಪಕ್ಷದಲ್ಲಿ ಬಂದಿದ್ದಾರೆ, ದುಷ್ಟರೆಲ್ಲ ದುರ್ಯೋಧನನ ಪಕ್ಷದಲ್ಲಿ ಹೋಗಿದ್ದಾರೆ. ಹೀಗೆ ಎರಡು ಭಾಗವಾಗಿ ಅಲ್ಲಿ ಆಗಿದೆ. ಈ ರೀತಿಯಾಗಿ ನಡೆದು ಮುಂದೆ ಗುರುದಕ್ಷಿಣೆಯನ್ನು ಕೊಡುವ ಪ್ರಸಂಗ ಬಂತು. ಗುರುದಕ್ಷಿಣೆಯನ್ನು ಕೊಡುವ ಪ್ರಸಂಗ ಬಂದಾಗ ಆ ಸಂದರ್ಭದಲ್ಲಿ ಹೇಳ್ತಾರೆ, ನಾನು ನಿಮಗೊಂದು ಪ್ರತಿಜ್ಞೆ ಮಾಡುವಂತ, ನನಗೆ ಗುರುದಕ್ಷಿಣೆಯನ್ನು ಕೊಡಬೇಕು ನೀವು. ಆ ಗುರುದಕ್ಷಿಣೆ ನಾನು ಹೇಳ್ತೇನೆ. ಏನು? ಆಚಾರ್ಯರೇ ನೀವು ಹೇಳಿ, ನಾವು ಅದನ್ನು ಮಾಡ್ತೇವೆ. ದ್ರೋಣಾಚಾರ್ಯ ಹೇಳಿದ್ರು, ದ್ರುಪದ ರಾಜ ಇದ್ದಾನೆ, ಆ ದ್ರುಪದ ರಾಜವನ್ನ ಸೋಲಿಸಿ ಹೆಡಮುರಿಗೆ ಕಟ್ಟಿ ಹಗ್ಗದಿಂದ ಅವನನ್ನು ಬಂಧನ ಮಾಡಿಕೊಂಡು ತೆಗೆದುಕೊಂಡು ಬಂದು ನನ್ನ ಕಾಲಿಗೆ ಹಾಕಬೇಕು. ಇದು ಗುರುದಕ್ಷಿಣೆ. ಯಾರು ಕೊಡ್ತೀರಿ ಕೊಡಿ. ಇಷ್ಟು ಹೇಳಿದ ತಕ್ಷಣಕ್ಕೆ ಅರ್ಜುನ ದ್ರೋಣಾಚಾರ್ಯರ ಹತ್ರ ಬಂದು ಹೇಳ್ತಾನೆ, ನಾನು ಮಾಡ್ತೇನೆ ಸ್ವಾಮಿ, ಅವರೆಲ್ಲ ಮಾಡ್ತೇವೆ ಅಂತ ಬರ್ತಾರೆ, ಒಪ್ಪಿಬಿಡಿ, ಅವ್ರು ಹೋಗಲಿ, ಆಮೇಲೆ ನಾವು ಸುಮ್ಮನೆ ಇರ್ತೇವೆ. ಅವರಿಗೆ ಆಗುವುದಿಲ್ಲ, ಅವರು ತಿರುಗಿ ಬಂದ್ಮೇಲೆ ನಾವು ಹೋಗಿ ಕೆಲಸ ಮಾಡ್ಕೊಂಡು ಬರ್ತೇವೆ, ಆಗಲಿ ಅಂತ ಒಪ್ಪಿರ್ತಾರೆ ದ್ರೋಣಾಚಾರ್ಯ. ಆ ಪ್ರಕಾರ ದುರ್ಯೋಧನಾದಿಗಳೆಲ್ಲ ಬಂದು ಓಡಿ ಬರ್ತಾರೆ, ನಾವು ಮಾಡ್ತೇವೆ, ಆಗಲಿ ಅಂತ ಸುಮ್ಮನೆ. ಪಾಂಡವರು 5 ಜನ ಸುಮ್ಮನಿರ್ತಾರೆ, 100 ಜನ ಹೋಗ್ತಾರೆ, ಕರ್ಣನನ್ನು ಕರ್ಕೊಂಡು ಹೋಗ್ತಾರೆ. ಆ ಊರಿಗೆ ಹೋದ ತಕ್ಷಣಕ್ಕೆ ಪಾಂಚಾಲ ದೇಶದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು, ಮನೆಯ ಹೆಣ್ಣು ಮಕ್ಕಳು ಅಡಿಗೆ ಮಾಡೋ ಪದಾರ್ಥಗಳನ್ನು ತೆಗೆದುಕೊಂಡು ಅಟ್ಟದ ಮೇಲೆ ನಿಂತು ಅದನ್ನು ಎಸೆದು ಸೋಲಿಸ್ತಾರೆ. ಕರ್ಣ, ದುರ್ಯೋಧನ, ದುಶ್ಯಾಸನ ಎಲ್ಲರೂ ಓಡಿ ಬರ್ತಾರೆ ತಿರುಗಿ. ಅಯ್ಯೋ, ದ್ರುಪದರಾಜನ ಸೋಲಿಸ್ಲಿಕ್ಕಾಗುವುದಿಲ್ಲ. ಈ ಸಂದರ್ಭದಲ್ಲಿ ಕರ್ಣನೂ ಬರ್ತಾನೆ ಓಡಿ. ಆ ಮಾತನ್ನು ತಿಳಿಬೇಕು. ಏತೈರಶಕ್ಯ ಪಾಂಚಾಲ್ಯ ಸೋತಿ ವಿದ್ಧ ಮಹೇಶ್ವಾಸ ಪಾರ್ಶ್ವತೋ ಯುಧಿ ದುರ್ಜಯ ದುರ್ಯೋಧನಂ ವಿಕರ್ಣಂಚ ಕರ್ಣಂಚಾಪಿ ಮಹಾಬಲಂ ನಾನಾನ್ ನೃಪಸುತನ್ ವೀರಾನ್ ಸೈನ್ಯಾನಿ ವಿವಿಧಾನಿ ಚ. ಎಲ್ಲರೂ ತಿರುಗಿ ಓಡಿ ಬರ್ತಾರೆ ಗಾಬರಿಯ. ಎಲ್ಲರೂ ತಿರುಗಿ ಬಂದ ಮೇಲೆ ಧರ್ಮರಾಜ ಹೇಳ್ತಾನೆ, ಅರ್ಜುನ, ಭೀಮ, ನೀವಿಬ್ಬರು ಹೋಗಿ ದ್ರುಪದರಾಜನ ಸೋಲಿಸಿ ಕರ್ಕೊಂಡು ಬರಬೇಕು. ಆಗಲಿ ಅಂತ ಇಬ್ಬರು ಹೋಗ್ತಾರೆ. ಅವರು 100 ಜನ ಹೋಗಿರ್ತಾರೆ, ಇಬ್ಬರೇ ಹೋಗ್ತಾರೆ. ಇಬ್ಬರೇ ಹೋಗಿ ದ್ರುಪದರಾಜನನ್ನು ಸೋಲಿಸ್ತಾರೆ. ಘನಘೋರ ಯುದ್ಧವಾಗ್ತದೆ. ಸೂರ್ಯನ ವರದವಿರ್ತದೆ. ವರವಿದ್ದದ್ದರಿಂದಾಗಿ ಆಯೋಜನಾ ಪುರಮುಪ, ನಿನ್ನ ಊರಿನ ಹತ್ತಿರದಲ್ಲಿ 1 ಯೋಜನದವರೆಗೆ ಯಾರೂ ನಿನ್ನನ್ನು ಸೋಲಿಸುವುದು ಸಾಧ್ಯವಿಲ್ಲ ಅಂತ. ಆ ಸೂರ್ಯನ ವರವನ್ನು ಮೀರುವ ಸಾಮರ್ಥ್ಯ ಯಾರಿಗಿಲ್ಲ. ಭೀಮಸೇನ್ ದೇವರು ಅರ್ಜುನನಿಗೆ ಮಾತ್ರ ಸಾಮರ್ಥ್ಯವಿರುತ್ತದೆ. ಹಾಗಾಗಿ ದ್ರುಪದರಾಜನನ್ನು ಸೋಲಿಸ್ತಾರೆ. ಸೋಲಿಸುವಾಗ ಒಂದು ಬಹಳ ಆಶ್ಚರ್ಯದ ಸಂಗತಿ ಆಗ್ತದೆ. ಭೀಮಸೇನ್ ದೇವರು ಬಹಳ ಪ್ರಹಾರ ಮಾಡ್ತಾರೆ, ದ್ರುಪದರಾಜನನ್ನ ಹೊಡಿತಾರೆ. ಹೊಡೆದಂತೆ ತೋರಿಸ್ತಿರ್ತಾರೆ. ಆಗ ಅರ್ಜುನ ಹತ್ತಿರದಲ್ಲಿ ಬಂದು ಹೇಳ್ತಾನೆ, ದ್ರುಪದರಾಜನ್ ಯಾಕೆ ಇಷ್ಟು ಹೊಡಿತಿ? ಅವನು ನಮಗೆ ಸಂಬಂಧಿಯವನು, ಬಳಗದವನವನು, ನಮಗೆ ಬಳಗವಾಗಬೇಕವನು, ಅವನು ಯಾಕೆ ಇಷ್ಟು ಹೊಡಿತಿ? ಹೊಡೆಯೋದು ಬೇಡ. ನಮಗೇನು ಹೇಳಿದ್ದಾರೆ ದ್ರೋಣಾಚಾರ್ಯರು? ಅವರ ಕಾಲಿಗೆ ಇವನನ್ನು ಹಾಕಬೇಕು, ಗುರುಗಳ ಆಜ್ಞೆಯನ್ನ ಪರಿಪಾಲನೆ ಮಾಡಬೇಕು. ಆದ್ದರಿಂದ ಇವನು ಕಟ್ಟಿಕೊಂಡು ಕರೆದುಕೊಂಡು ಹೋಗಿ ಕಾಲಿಗೆ ಹಾಕೋದಷ್ಟೇ ನಮ್ಮ ಕೆಲಸ. ನಾವು ಸರ್ವಥಾ ಯಾರನ್ನು ದ್ರುಪದರಾಜನ್ನು ಹೊಡೆಯೋದು ಬೇಡ ಅಂತ ಅರ್ಜುನನಿಂದ ಈ ಬಾಯಿ ಮಾತು ಬರಬೇಕಾಗಿತ್ತು. ಅದಕ್ಕಾಗಿ ಭೀಮಸೇನ್ ದೇವರು ಹೊಡಿತಾರೆ. ಅರ್ಜುನ ಅಷ್ಟ ಅಂದ ತಕ್ಷಣಕ್ಕೆ ಸುಮ್ಮನಾಗ್ತಾನೆ. ಕೆಲಸ ಆಯ್ತು ನೋಡಿ. ಭೀಮಸೇನ್ ದೇವರು, ಅರ್ಜುನ, ದೇವತೆಗಳು, ವರ, ಶಾಪಗಳು, 10 ವರ, 20 ಶಾಪಗಳು ಎಲ್ಲ ಕೂಡಿ ಕೆಲಸ ಮಾಡುದು. ಏನ್ ಕೆಲಸ? ಏನಿಲ್ಲ. ಭೀಮಸೇನ್ ದೇವರು ಹೊಡಿಲಿಕ್ಕೆ ಹೋಗಬೇಕು, ಅರ್ಜುನ ಬೇಡ ಅಂತನಬೇಕು. ಅರ್ಜುನ ಬೇಡ ಅಂತಂದು ಅರ್ಜುನ ಸಾತ್ವಿಕ, ಬಹಳ ಒಳ್ಳೆಯವ, ಸೌಮ್ಯ, ಶಾಂತ, ಮಹಾಪರಾಕ್ರಮಿ ಅಂತಾಗಬೇಕು. ದ್ರುಪದರಾಜ ಸಿಗ್ತಾನೇ ಇರಲಿಲ್ಲ. ಅವನನ್ನು ಹಿಡಿದುಕೊಟ್ಟವರೇ ಭೀಮಸೇನ್ ದೇವರು. ಹಿಡಿದುಕೊಟ್ಟಾದ ಮೇಲೆ ಅರ್ಜುನ ಅವನನ್ನು ಬಂಧನ ಮಾಡಿದ್ದು.
ಆದರೂ ಅರ್ಜುನ ಮಹಾಪರಾಕ್ರಮಿ ಅಂತ ದ್ರುಪದರಾಜನ ತಲೆಯಲ್ಲಿ ಬಿತ್ತು. ಮತ್ತು ಜೊತೆಗೆ ಅವನು ಪರಾಕ್ರಮಿ ಅಷ್ಟೇ ಅಲ್ಲದೇನೆ ಅವನು ಬಹಳ ಸಾತ್ವಿಕ, ಶಾಂತ ಅಂತ ಹೇಳಿ ಅವನ ಮೇಲೆ ಪ್ರೀತಿಯೂ ಬಂತು. ಹೀಗಾಗಿ ಅವನು ಕರ್ಕೊಂಡು ಬಂದು ಕಾಲಿಗೆ ಹಾಕಿದ್ರು. ಕಾಲಿಗೆ ಹಾಕಿದ ತಕ್ಷಣಕ್ಕೆ ನೋಡಿದ್ರು. ಆಗ ಹೇಳ್ತಾರೆ, ಸವೈರಮ್ಮನ ಸಾಧ್ಯತ್ವ ದ್ರೋಣೋ ದ್ರುಪದಮ ಬ್ರವೀತ್. ದ್ರುಪದರಾಜನಿಗೆ ಹೇಳ್ತಾರೆ, ನೋಡಪ್ಪ, ಗೆಳೆತನ ಹೋಯಿತು ಅಂತಂದಿ, ನಾನು ಬಡವ ಆದ್ದರಿಂದ ಗೆಳೆತನ ಇಲ್ಲ ಅಂತಂದಿದ್ದಿ. ಈಗ ನೀನು ನಿನ್ನನ್ನು ಕಟ್ಟಿ ನನ್ನ ಶಿಷ್ಯರು ನಿನ್ನ ಕಾಲಿಗೆ ಹಾಕಿದ್ದಾರೆ ಅಂದಮೇಲೆ ನೀನು ಸೋತಾಗಿ, ನಾನು ಗೆದ್ದೆ, ರಾಜ್ಯ ನನ್ನದು. ಆದರೂ ನಾನೇ ರಾಜನಾಗಿ ಬಿಟ್ರೆ ನೀನು ಬಡವನಾಗಿ ಬಿಡ್ತಿ. ಬಡವನಾದ್ರೆ ನನಗೂ ನಿನಗೂ ಗೆಳೆತನ ಬರುವುದಿಲ್ಲ. ಆದ್ದರಿಂದ ನೀನು ರಾಜನಾಗಬೇಕು, ನಾನು ರಾಜನಾಗಬೇಕು. ಆದ್ದರಿಂದ ಅರ್ಧ ರಾಜ್ಯ ನಿನ್ನದು, ಅರ್ಧ ರಾಜ್ಯ ನನ್ನದು. ಓಕೆ. ಗಂಗಾಯ ದಕ್ಷಿಣೇ ಕೂಲೆ, ಒಂದು ಉತ್ತರದಲ್ಲಿ, ಮತ್ತೊಂದು ಅದಕ್ಕೆ ಒಂದಕ್ಕೆ ನಾನು ಒಂದಕ್ಕೆ ನೀನು, ನಾವಿಬ್ಬರೂ ರಾಜರಾಗಿದ್ದೇವೆ. ರಾಜರಾದ್ದರಿಂದ ನಮ್ಮಿಬ್ಬರಿಗೆ ಗೆಳೆತನ ಇದೆ, ಹೌದಲ್ಲ? ಗೆಳೆತನ ಇದೆಯಲ್ಲ ಅಂತ ದ್ರೋಣಾಚಾರ್ಯರು, ನಾನು ಬ್ರಾಹ್ಮಣ, ಯುದ್ಧ ಮಾಡಿ ನಿನ್ನನ್ನು ಸೋಲಿಸಬಾರದು, ಬ್ರಾಹ್ಮಣ್ಯ ತ್ಯಾಗವಾಗತ್ತೆ ಅನ್ನೋದಕ್ಕಾಗಿ ನಾನು ಯುದ್ಧ ಮಾಡಲಿಕ್ಕೆ ಬರಲಿಲ್ಲ. ಅದಕ್ಕಾಗೇನೆ ನಾನು ನನ್ನ ಈ ವಿದ್ಯೆಯನ್ನ ನನ್ನ ಶಿಷ್ಯರಿಗೆ ಕಲಿಸಿ ಆ ಶಿಷ್ಯರಿಂದ ನಾನು ನಿನ್ನನ್ನು ಹಿಡಿಸಿ ತರಿಸಿದ್ದೇನೆ. ಇನ್ನು ಮೇಲೆ ನಾನು ನೀನು ಇಬ್ಬರು ಗೆಳೆಯರಾಗಿರೋಣ ಪ್ರೀತಿಯಿಂದ ಅಂತ ಹೇಳಿ ಹೇಳ್ತಾರೆ. ದ್ರುಪದನು ಹೇಳ್ತಾನೆ, ಶಾಶ್ವತವಾಗಿ ನಿಮಗೂ ನಮಗೂ ಪ್ರೀತಿ ಇರಲಿ. ಇಬ್ಬರಿಗೂ ಹೊಟ್ಟೆಯಲ್ಲಿ ಕಿಚ್ಚು, ಬೆಂಕಿ. ಮೇಲ್ ಮಾತಾಡಲಿಕ್ಕೆ ನಾವಿಬ್ರು ಶಾಶ್ವತ ಪ್ರೀತಿಯಿಂದ ಇರೋಣ ಅಂತ ಹೇಳ್ತಾರೆ. ಹೀಗೆ ಅವರಿಬ್ಬರು ಕೂಡಿ, ಆ ದ್ವೇಷ ಒಳಗಿದೆ, ಮೇಲೆ ಪ್ರೀತಿ ಇದೆ. ಅವರಿಬ್ಬರು ದ್ರೋಣಾಚಾರ್ಯರು ದ್ರುಪದರಾಜ ದ್ರೋಣಾಚಾರ್ಯರನ್ನ ಬಿಟ್ಟು ಬರ್ತಾರೆ. ಇಷ್ಟು ಆದ ಮೇಲೆ ದ್ರೋಣಾಚಾರ್ಯರಿಗೆ ಒಂದು ಹಂತಕ್ಕೆ ತಮ್ಮ ಕಾರ್ಯಸಿದ್ಧಿ ಆಯಿತು ಅಂತ ಒಂದು ಹಂತಕ್ಕೆ ಬಂದು ಅವರು ತಲುಪಿದರು ಶಾಂತರ. ಆದರೆ ಈಗ ಬೆಂಕಿ ಶುರುವಾಯಿತು ದ್ರುಪದರಾಜ. ಆ ದ್ರುಪದರಾಜ ಇನ್ನು ಮೇಲೆ ಅವನು ಅದಕ್ಕೆ ಅನುಕೂಲವಾದ ತನಗೆ ಬೇಕಾಗಿರುವಂತಹ ಕಾರ್ಯವನ್ನು ಮಾಡಬೇಕು ಅಂತ ಅವನು ತೊಡಗ್ತಾ ಇದ್ದಾನೆ. ಆ ಸಂದರ್ಭದಲ್ಲೇ ಹುಟ್ಟಿ ಬಂದ ಮಹಾದೇವತೆ ದ್ರೌಪದಿ ದೇವಿ, ಧೃಷ್ಟದ್ಯುಮ್ನ. ಇಂಥ ಮಹಾದೇವತೆಗಳು ಹುಟ್ಟಿ ಬರ್ತಾ ಇದ್ದಾರೆ. ಅದನ್ನು ಮುಂದಿನ ಸಲ ನಾವು ಕೇಳೋಣ. ಶ್ರೀಕೃಷ್ಣ ಪ್ರಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೈಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.